ದಿನ 31 ಬೆಳಗ್ಗೆ 9:05. ಮಾರ್ನಿಂಗ್ ಬಿಗ್ ಬಾಸ್. ಬೆಳಗ್ಗೆ 9:45. ಫಿಟ್ನೆಸ್ ಅಂದ್ರೆ ಏನು? ಫಿಟ್ನೆಸ್ ಅಂದ್ರೆ ನಮ್ಮ ಪ್ರಕಾರ ಜಿಮ್ಮಿಗೆ ಹೋಗಿ ವೇಟ್ ಲಿಫ್ಟ್ ಮಾಡೋದು. ಹೌದು ಅಲ್ಲ ಫಿಟ್ನೆಸ್ ಅಂದ್ರೆ ಜಸ್ಟ್ ನಾಟ್ ಲಿಫ್ಟಿಂಗ್, ನಮ್ಮ ಬಾಡಿನ ಕಾಪಾಡ್ಕೊಳ್ಳೋದು. ಹೌದು ಹೆಲ್ದಿ. ಚಂದ್ರಪ್ರಭು ಅವರೇ, ಯಾಕೆ ನೀವು ಈ ತರ ನಿಮ್ಗೆ ಒಂಚೂರು ಡಿಸಿಪ್ಲಿನ್ ಇಲ್ಲ? ಸರಿ, ನೀವೇನ್ ತಿಳ್ಕೊಂಡಿದ್ದೀರಾ ಫಿಟ್ನೆಸ್ ಬಗ್ಗೆ? ನನಗೆ ಫಿಟ್ನೆಸ್ ಬಗ್ಗೆ ಏನು ಗೊತ್ತಿಲ್ಲ ನಿಜವಾಗ್ಲೂ. ಓಕೆ, ಅದಕ್ಕೆ ಲೂಸ್ ಆಗಿ ಆಡೋದು. ಈಗ ಇರ್ಲಿ ಇದಕ್ಲ ಸುಮ್ಮನೆ ಮುಂದಿನ ದಿನಗಳಲ್ಲಿ ನಾನು ಖಂಡಿತ ಫಿಟ್ನೆಸ್ ಮಾಡೋ ಕಡೆ ಗಮನ ಕೊಟ್ಟು ನಾನು ಪ್ರಯತ್ನ ಪಡ್ತೀನಿ. ಈಗನ್ಸರ್ ಏನು ಪ್ರಯೋಜನ ಇಲ್ಲ, ಡೆಡ್ ಎಂಡ್ ಅಲ್ಲಿ ಇದೆಯಾ. ಸೊ ಇವತ್ತು ನಾನು ಬೇಸಿಕ್ ಎಕ್ಸರ್ಸೈಸ್ ಹೇಳ್ಕೊಡ್ತೀನಿ. ಸಿ, ಆನ್ ದ ನೀಸ್, ನೀ ಮೇಲೆ ಕುತ್ಕೊಳ್ಳಿ. ಆಗಲ್ಲ, ವಾದ್ಯರವ್ರು ನಿಂತ್ಕೊಬಿಡಿ ಹಂಗೆ. ಹಿಂಗ್ ಬನ್ನಿ. ಅಯ್ಯೋ ಫುಲ್ ಒದ್ದೆ ಇದೆ ಇದು. ನಿಮ್ಮ ಅಲ್ಟರ್ನೇಟ್ ಹ್ಯಾಂಡ್ ಮತ್ತೆ ಅಲ್ಟರ್ನೇಟ್ ಲೆಗ್ ನ ಎತ್ತಿ. ಅಣ್ಣ ಏನ್ ನಾಯಿ ಎಕ್ಸರ್ಸೈಸ್ ಅಣ್ಣ ಇದು? ಅಲ್ಟರ್ನೇಟ್ ಲೆಗ್, ಅಲ್ಟರ್ನೇಟ್ ಹ್ಯಾಂಡ್ ಅಣ್ಣ ವಾಪಸ್ ಇಡಿ. ಮತ್ತೆ ಇವಾಗ ಈ ಕಾಲು ಕೈನ ಎತ್ತಿ. ಅಣ್ಣ ಸ್ವಂಟ ಬಿಡ 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 ಮಾಡಿ. ಸ್ವಂಟ ಹಿಡ್ಕತ್ತ ಕಾಲು ಎತ್ತಬೇಕು, ಸುದ್ದಿ ಎತ್ತಿ ಕಾಲು. ಹಾ, ಓಕೆ. ಅಲ್ಲಿಂದ ಆ ಎಂಡ್ ತನಕ ಮಾಡಬೇಕು. ಓಕೆ, ತೋರಿಸ್ತೀನಿ ನೋಡಿ. ಒಂದ್ ನಿಮಿಷ ನಾನು ಹಿಂದೆ ಇರ್ತೀನಿ. ಇವಾಗ ಲೈನ್ ಅಲ್ಲಿ ಒಂದು 10 ರೌಂಡ್ಸ್ ಜಾಗ್ ಮಾಡೋಣ. ಲೈಟ್ ಜಾಗ್. ಓಕೆ, ಸ್ಟಾರ್ಟ್ ಮಾಡಿ. ಒಂದು ಲೈನ್ ಅಲ್ಲಿ ಹೋಗಿ. ಹಿಂಗ್ ಬಾ. ಈ ಕಡೆ ಈ ಕಡೆ ಈ ಕಡೆ. ನೀವು ಬಂದು ಜಾಯ್ನ್ ಆಗಿ. ನಾನು ಜಾಯ್ನ್ ಆಗ್ತೀನಿ, ಮಾಡು. ಕುಚಿಕ್ಕು ಕುಚಿಕ್ಕು, ಭತ್ತದ ಮೂಟೆ ಕುಚಿಕ್ಕು, ರಾಗಿ ಮೂಟೆ ಕುಕ್ಕಿಕ್ಬಿಟ್ಟು ಆಮೇಲೆ ಸೊ ಇಂಥ ಒಂದು ಚಿಕ್ಕ ಪ್ರಾಕ್ಟೀಸ್ ನೀವು ಡೈಲಿ ಮಾಡಿದ್ರೆ ಇದೇ ಫಿಟ್ನೆಸ್. ಓಕೆ ಬಾಯ್ಸ್ ಅಂಡ್ ಗರ್ಲ್ಸ್, ಹ್ಯಾವ್ ಎ ಗುಡ್ ಡೇ. ಡಿವಿ ಕಾಲೇಜಲ್ಲಿ ಸ್ಪೋರ್ಟ್ಸ್ ಡೇ ಇದೆ. ಬೆಸ್ಟ್ ಆಫ್ ಲಕ್. ಗುಡ್ ಮಾರ್ನಿಂಗ್. ಡಿಸ್ಮಿಸ್. ಬೆಳಗ್ಗೆ 10:10. ಅಡಿಗೆ ಮಾಡ್ಬೇಕಲ್ವ ಮುಂಚೆ. ರಾಶಿಕಾ ಅವ್ರೆ ಪಾತ್ರೆ ತೊಳಿದಿ ಫಸ್ಟ್. ಅಡಿಗೆ ಮಾಡ್ಬೇಕು ಬೆಲ್ ಆಗ ಮುಂಚೆ. ಅವಳು ತುಂಬಾ ಚೆನ್ನಾಗಿ ಅಂತಾಳೆ. ರಾಶಿಕಾ ಅವ್ರೆ ಅಂತ ಹೇಳೋ ಅವಶ್ಯಕತೆ. ರಾಶಿಕಾ ಅಂದ್ರೂ ಸಾಕು. ರಾಶಿಕಾ ಅವ್ರೆ. ರಕ್ಷಿತಾ ಮಾಡಲ್ಲ ಅಂತ ಕಿಚನ್ ಮತ್ತೆ ಮಾಡಕ್ ಹೋಗ್ಬಾರ್ದು. ನಾನು ಪಾತ್ರೆ ತೊಳಿಯಕ್ ಹೋಗ್ತೀನಿ ಬೇಕಿದ್ರೆ. ನನ್ಗೆ ಇದೆಲ್ಲ ಫುಲ್ ನೋವ್ತಿದೆ. ಫುಲ್ ಕಟ್ಸ್ ಆಗ್ಬಿಟ್ಟಿದೆ ನನಗೆ. ಈಗ ಮಾಡಕ್ ಕಷ್ಟ ಆಗತ್ತೆ ಇವತ್ತು. ಸೊ ಪಾತ್ರೆ ಕೂಡ ತೊಳಿಯಬೇಕಲ್ವಾ? ಸಂಜೆ ಆಕ್ಚುಲಿ ಆಲ್ರೆಡಿ ಡಿಸೈಡೆಡ್ ಆಗಿದೆ. ನನಗೆ ಕಟ್ಸ್ ಆಗಿದೆ ಮಾಡಕ್ ಕಷ್ಟ. ನಾನು ಸರ್ ಜೊತೆಗೆ ಒಂದ್ಸತಿ ಮಾತಾಡ್ತೀನಿ. ಸರ್ ಅವರು ಇವಾಗ ಹೇಳ್ತಾ ಇದ್ದಾರೆ ಅಡಿಗೆ ಮಾಡಲ್ಲ ಅಂತ. ಅಡಿಗೆ ಮಾಡಲ್ಲ ಇವಾಗ ಆಕ್ಚುಲಿ ಅಡಿಗೆ ಆಗಲ್ಲ. ಯಾಕೆಂದ್ರೆ ಅವಳಿಗೆ ಕನ್ವೆ ಮಾಡಕ್ ಬರಲ್ವಾ ರಕ್ಷಿತಾ ನಿನಗೆ?
ಮಾಡಲ್ಲ ಅಂತ ಹೇಳಿದ್ನಾ ಸರ್ ಏನ್ ಹೇಳ್ಬೇಕು ಅದನ್ನ ಹೇಳಿ ಹೇಳಿ ಎಂತ ಹೇಳಿದ್ದೀರಾ ಹೇಳಿ. ನನಗೆ ಫುಲ್ ಕೈ ಇದೆ ಮತ್ತೆ ಕೆಟ್ಟ ಬಾಂಡೆ ತೆಗೆದುಕೊಂಡ್ರೆ ಎಲ್ಲರಿಗೂ ಹಚ್ಚದ ನೈಟು 8 ಜನ ಆಯ್ತು ಟಾಸ್ಕ್ ಆಡಿದ ತಕ್ಷಣ ಯಾಕೆ ಒಬ್ಬಳು ಇದನ್ನ ಮಾಡ್ತೀವಿ ಕಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಅವ್ರು ಮಾಡಿ ಆಯ್ತು, ನಿಮ್ದು ಯಾವ್ದೋ ರಿಪ್ಲೇಸ್ಮೆಂಟ್ ಕೊಡಿ ನನಗೆ. ಯಾರಿಗಾದ್ರು ಹೇಳಿ. ನಾನು ಮಾಡಲ್ಲ ಅಲ್ಲ, ಸರ್. ಯಾರಿಗಾದ್ರು ಹೇಳಿ, ಯಾಕಂದ್ರೆ ಅವ್ರು ಡೈಲಿ ನಾನು ಮಾಡಲ್ಲ ಸರ್. ನಾನು ಮಾಡಲ್ಲ, ಮಲ್ಲಮ್ಮ ನಾ ಪಾತ್ರೆ ತೊಳಿತೀನಿ, ನಂಗೆ ಅಡ್ಗೆ ಬರಲ್ಲ. ಜಾನ್ವಿ ಅಕ್ಕ ಕೂಡ ಮಾಡಲ್ಲ. ಸೊ ಅವರು ಯಾರಿದ್ರೆ ಬೇಕಿದ್ರೆ ಧನುಷ್ಗೆ ಆಗ್ಬೋದು. ಒಂದ್ಸಿ ಧನುಷ್ ಇದಾನೆ, ಅವನು ಕ್ಲೀನಿಂಗ್ ಮಾಡ್ತಾ ಇದ್ದಾನೆ. ನೀನ್ ಬೇಕಾ ನೀನು ಕ್ಲೀನಿಂಗ್ ಮಾಡಿ? ಎಲ್ಲದಕ್ಕೂ ಮಿಡಲ್ ಬರ್ಬೇಡ. ನಾನು ಇಲ್ಲಿ ಮಾತಾಡ್ತಿದ್ದೀನಿ, ಆಯ್ತು, ನಾನು ಒಂದ್ ನಿಮಿಷ, ಮಾಡಲ್ಲ, ನಾನು ರಾಶಿಕಾ. ಮಾಡಲ್ಲ ಅಂತ ಕಿರ್ಚ್ಬೇಡ ನೀನು. ಸರ್ ಅಡಿಗೆ ಮಾಡುವವರಿಗೆ ಒಂದು ಬೆಳಿಗ್ಗೆ ಕೂಡ ಹೇಳ್ಬೋದಿತ್ತು. ರಕ್ಷಿತಾ, ಇಲ್ಲಿ ನಾನು ಮಾತಾಡ್ತಾ ಇದ್ದೀನಿ, ನೀನು ಬಾಯಿ ಮುಚ್ಕೊಂಡಿರು. ಮಾತಾಡಿ ಮಾತಾಡಿ. ಇಲ್ಲಿ ನಾನು ಮಾತಾಡ್ತಿರೋದು ಎಲ್ಲದಕ್ಕೂ ಯಾಕೆ ಬರ್ತೀಯಾ? ಹಾ ಓಕೆ. ಎಲ್ಲದಕ್ಕೂ ಒಳ್ಳೆ ಬರ್ತಾಳೆ ಯಾರು? ಕುಕಿಂಗ್ ನಾನು ಮಾಡ್ತೀನಿ. ಆರಾಮ ಕೈ ಕಾಲು ಚೆನ್ನಾಗಿ ಇರುತ್ತೆ, physical task ಮಾಡಿಲ್ಲ ಅಂತ. ಸ್ಪಂದನ, physical task ಆರು ಜನ ಬೇಕು. ಅಡಿಗೆಯಲ್ಲಿ ಒಂದು ಜನ ಬೇಕು. ಒಂದ್ ನಿಮಿಷ. ಪಾತ್ರೆ ತೊಳಿಲಿಕ್ಕೆ ಹೇಳಿದ್ರೆ ಅವರಿಗೆ ಒಂದು ಜನ ಬೇಕು. ಅಡಿಗೆ ಮಾಡ್ಲಿಕ್ಕೆ ಇದ್ರೆ ಅವರಿಗೆ ಒಂದು ಜನ ಬೇಕು. ಯಾರು ಮಾಡ್ಕೊಳ್ಳಿ. ಹೋಗ್ ನಿನ್ ಕೆಲ್ಸಗಳು ನೀನ್ ನೋಡ್ಕೊ. ಮಾಡ್ತೀನಿ ಅಂತ ಹೇಳಿದ್ಲು ತಾನೇ ನಿನ್ಗೆ? ಇಲ್ಲ ಸರ್, ವೇಟ್. ಮಾಡ್ತೀನಿ ಅಂತ ಹೇಳಿ ಹೋಗ್ ನಿನ್ ಕೆಲ್ಸಗಳು ನೀನ್ ನೋಡ್ಕೊ. ಡಿಪೆಂಡೆಂಟ್ ಯಾರಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಇಲ್ಲಿ. 50 ಸಲ ಡಿಪೆಂಡೆನ್ಸಿ ಅಂತ ಹೇಳೋದಲ್ಲ. ಅವೆಲ್ಲ ಏನಾದ್ರು ಹೇಳ್ಕೋ ರಾಶಿ. ಒಂದ್ ನಿಮಿಷ ನಾನ್ ಹೇಳೋದು ಕೇಳಿಸ್ಕೊ. ಟಾಸ್ಕ್ ಅಂದಾಗ ಅದು ಟಾಸ್ಕ್ ಇದು ಟಾಸ್ಕ್ ಇದ್ ಮಾತ್ರ ಆಡಿದ್ಯಾ, ನೀನ್ ಟಾಸ್ಕ್ ಆಡಿಲ್ಲ ಅಂತ ಹೇಳ್ಬೇಡ. ನಿನ್ನೆ ಸ್ಪೋರ್ಟ್ಸ್ ಅಲ್ಲಿ ಅದಾಗಿದ ತಕ್ಷಣ ಡಿಪೆಂಡೆನ್ಸಿ ಅಂತ ನಾವು ಸ್ಪೋರ್ಟ್ಸ್ ಇದಕ್ಕೆ ಸಂಬಂಧ. ಅದಕ್ಕೆ ನಾನು ಹೇಳಿದ್ದೀನಿ ಅಲ್ವಾ ಇವಾಗ. ನನಗೇನ್ ಗೊತ್ತಾ ಹೇಳ್ತೀನಿ, ಇಲ್ಲಿ ಕನ್ವೆ ಮಾಡಿದೆ ರಾಶಿ ಬೇರೆ, ಅಲ್ಲಿ ಬಂದು ಕನ್ವೆ ಮಾಡ್ತಿರೋದೇ ಬೇರೆ. ಆಯ್ತು, ಇವಾಗ ಅದನ್ನೇ ಮಾತಾಡ್ತಾ ಇದ್ರೆ ಎಲ್ಲಿಗೂ ಹೋಗಲ್ಲ. ಇವಾಗ ಎಲ್ಲಿಗೂ ಹೋಗಲ್ಲ. ಟಾಪಿಕ್ ಪಾತ್ರೆ ತೊಳ್ಕೊಂಡು ರಾಶಿಕಾ ಅವ್ರು ಅಡ್ಗೆ ಮಾಡ್ತಾರಂತೆ. ಆಯ್ತಾ, ನೀನ್ ಅಡ್ಗೆ ಮಾಡ್ಬೇಡ ಇವತ್ತು. ಜಾನ್ವಿ, ನೀವು ಅಡ್ಗೆ ಮಾಡಬೇಡಿ. ಸರ್ ಮಾಡ್ತಾರಲ್ವಾ, ಟಾಯ್ಲೆಟ್ ಡಿಪಾರ್ಟ್ಮೆಂಟ್ ಅವರು ನಮ್ಮ ಕಿಚನ್ ಅಲ್ಲಿ ಬರಬಾರದು. ಇರ್ಬೇಕು. ಎಲ್ಲದಕ್ಕೂ ಮಧ್ಯದಲ್ಲಿ ಬಂದೆ ಹುಷಾರ್. ಬೆಳಗ್ಗೆ 10:20. ರಕ್ಷಿತಾ, ಎಲ್ಲದಕ್ಕೂ ಹೇಳಕ್ಕೊಂದು ರೀತಿ ಇದೆ. ಎಲ್ಲಾನು ಕಾನ್ಫ್ಲಿಕ್ಟ್ ಆಗ್ಬೇಕು, ಎಲ್ಲಾನು ಕಿರ್ಚ್ಬಿಟ್ಟು ಕಾನ್ಫ್ಲಿಕ್ಟ್ ಆಗ್ಬೇಕು ಅಂತಿಲ್ಲ ರಕ್ಷಿತಾ. ಅವ್ರೊಬ್ರನ್ನೇ ಕರ್ಕೊಂಡೋಗಿ ಸೈಡಲ್ಲೂ ಮಾತಾಡ್ಬೋದು. ಜೋರಾಗಿ ಕಿರ್ಚಿ ಅವ್ರ ಮುಂದೆ ಮಾತಾಡೋ ನೆಸೆಸಿಟಿ ಇಲ್ಲ. ನಿನ್ನೆ ಒಬ್ಬರು ಜವಾಬ್ದಾರಿ ಕೊಟ್ರ ನಿನ್ನೆ ಕ್ಲೀನ್ ಮಾಡಿರ್ತಿರು. ಆಕೆ ಮಾಡಲ್ಲ ಈಕೆ ಮಾಡಲ್ಲ ಈಕೆ ಮಾಡಲ್ಲ ಅಂತ ಇದು ಆಕೆ ಕುಂತು ಬಿಡ್ರ ನೋಡು ಪಾತ್ರೆ. ಏನು ಗೊತ್ತಾ, ಇಷ್ಟಿಷ್ಟಕ್ಕೂ ನಾವು ಬಿಕಾಸ್ ಟೈಮ್ ನೋಡ್ಕೊಂಡು ಅವ್ರ ಹತ್ರ ಮಾತಾಡೋಣ. ನಾವು ಇಷ್ಟಿಷ್ಟು ಮಾತು ಮರ್ಯಾದೆ ಇರಲ್ಲ. ಅವಳೇನು ಗೊತ್ತಾ, ಶಿ ಈಸ್ ಪ್ರಿಪೇರ್ಡ್, ಶಿ ವಿಲ್ ಗೋ ಟು ಎನಿ ಲೆವೆಲ್ ಟು ಟಾಕ್. ನಮ್ಗೆ ಮಾತಾಡೋಕ್ಕಾಗಲ್ಲ. ಬೇಡ, ಅದಕ್ಕೆ ಹೇಳ್ತಾರೆ. ಅವರು ಕೆಲಸ ಮಾಡಿದ್ರೆ ಏನು ಪೆಂಡಿಂಗೇ ಇರಲ್ಲ. ನೆನ್ನೆ ಅವರಿಬ್ಬರೇ ಹೇಳಿದ್ದು, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ನಾಳೆ ಬೆಳಗ್ಗೆ ನಾನು ಕುಕಿಂಗ್ ಮಾಡ್ತೀನಿ, ನೀವು ಇವಾಗ ಮಾಡ್ಕೊಳ್ಳಿ ಅಂತ. ಇವಾಗ ಕುಕಿಂಗ್ ಆಗಲ್ಲ ಅಂದ್ರ ಕುಕಿಂಗ್ ಆಗಲ್ಲ, ಕೈ ನುಗ್ತಾ ಇದೆ. ಅವಳಿಗೆ ಏನಾದ್ರು ಬೇಕಿದ್ರೆ ಕರಿತಾಳೆ. ಅದಕ್ಕೆ ಬೆಂಡೆಕಾಯಿ ಹಾಕ್ಬೋತಾನೆ. ಆಮೇಲೆ ಒಬ್ಳೆ ಒಂದೊಂದ್ಸತಿ ಒಬ್ಬೊಬ್ರು ಒಂದೊಂದ್ಸತಿ ಪಾತ್ರೆ ತೊಳೆಯಲ್ಲ, ಆಲೂಗಡ್ಡೆ ಹಾಕೋಣ. ಅಲ್ಲ, ಇವಾಗ ಅವ್ಳಿಗೆ ಹೆಲ್ಪ್ ಬೇಕಿದ್ರೆ ನಾನು ಮಾಡ್ಬೋದು. ಇಲ್ಲ, ನಾನು ಬೇಕಿದ್ರೆ ನೀನು 2 ಸತಿ ನಿನಗೆ ನಾನು ಒಂದ್ಸತಿ ಹೆಲ್ಪ್ ಮಾಡಿದೀನಿ, ರಕ್ಷಿತಾ ಒಂದ್ಸತಿ ಹೆಲ್ಪ್ ಮಾಡಿದ್ದಾಳೆ. ನಾನ್ ನಿನಗೆ ಹೆಲ್ಪ್ ಮಾಡಿದವಾಗ ಮಾಡೇ ಇಲ್ಲ ಅಂತ ಹೇಳ್ಬೇಡ. ನಾನು ಹೆಲ್ಪ್ ಮಾಡೋದ್ರ ಬಗ್ಗೆ ಹೇಳಲೇ ಇಲ್ಲ. ಅವಳು ಬೇಕಿದ್ರೆ ಕರಿತಾಳೆ ಅಂದೆ. ನಾನು ಡಿಪೆಂಡೆಂಟ್ ಇಲ್ಲ. ಓಕೆ, ಯಾರು ಯಾರಿಗೂ ಡಿಪೆಂಡೆಂಟ್ ಇಲ್ಲ. ನಾನು ಇನ್ನ ನಾನು ನನಗೆ ಇಲ್ಲ ಸೂರಜ್. ರಕ್ಷಿತಾ ಡಿಪೆಂಡೆಂಟ್ ಹೇಳ. ಹೇಳಿ ಹೇಳಿ. ಯಾರೇನು ಹೇಳಿದ್ರು ಅನ್ಸಲ್ಲ. ಹೇಳಿ ನೋಡು ರಕ್ಷಿತಾ, ಗೌರವ ಅನ್ನೋದು ಹೇಳಿ. ಬರೀ ಬೇರೆಯವ್ರಿಗೆ ನೀನ್ ಎಲ್ಲಾ ಏನೇನೋ ಮಾತಾಡೋಗ್ ಯಾರ್ಯಾರೋ ಮಾತಾಡ ತಕ್ಷಣ ನಿನ್ ಗೌರವ ಸಿಗುತ್ತೆ ಅಂತ ಅನ್ಕೋಬೇಡ. ನಿನಗಿಂತ ಜಾಸ್ತಿ ರೆಸ್ಪೆಕ್ಟ್ ನಮ್ಗಳಿಗೂ ಇದೆ, ಅದನ್ನು ನೀನ್ ತಿಳ್ಕೋಬೇಕು. ಅಟ್ಲೀಸ್ಟ್ ದೊಡ್ಡವರು ವಯಸ್ಗಾದ್ರೂ ಬೆಲೆ ಕೊಡು, ಕೆಲವ್ರಿಗೆ ಅದು ಕೊಡಲ್ಲ ನೀನು. ಅವಳಿಗೆ ಎಲ್ಲ ಏನ್ ಅನ್ಕೋಬಿಟ್ಟವ್ರಂದ್ರೆ ಮನೆ ಕೆಲಸದವಳು ಅಂತ ಅನ್ಕೋಬಿಟ್ಟವ್ರೆ. ಅಡುಗೆ ಮನೆ ಅಂದ್ರೆ ರಕ್ಷಿತಾ ಎಲ್ಲ ಅವಳು ನೋಡ್ಕೊತಾಳೆ ಅನ್ನೋ ಥರ ಆಗ್ಬಿಟ್ಟು ಹೆಂಗೆ ಆಗೈತು. ಬೆಳಗ್ಗೆ 10:45.
ರಾಸು ಏನು ಸಮಾಚಾರ? ಏನು ಈ ಕಡೆ ತಗೊಂಡ್ರ ಕಿಚನ್ ಕಡೆ ಬಂದ್ಬಿಟ್ಟಿದ್ಯಾ? ಬಜೆಟ್ ಸಾಕು. ಹುಡುಗ ಅಡುಗೆ ಕಲ್ತ್ಕೋದು ಹೆಂಗೆ ಅಂತನಾ ನೋಡ್ಕೊಂಡು ಕಲಿತಾ ಇದೆಯಾ? ಮನೆಗೆ ಬಂದ್ಮೇಲೆ ರೆಸಿಪಿ ಮಾಡುವಂತ ಎಲ್ಲ ಕೈ ನೋಡ್ತೀನಿ ತೋರಿಸು. ಕುತ್ಕೋಗಿಲಿ ಸುಮ್ನೆ. ಈಗ ಒಬ್ಬ ಹ್ಯೂಮನ್ ಬೀಯಿಂಗ್ ಆಗಿ ಅದು ತಪ್ಪ. ಕೈ ಏನಾಗೈತೆ ನೋಡ್ತೀನಿ ತೋರಿಸು. ನನ್ನಿಂದ ಏನಾರು ಹೆಲ್ಪ್ ಮಾಡ್ಬೋದು. ಹೊಲಗೆ ಗಿಲ್ಗೆ ಹಾಕ್ಬೇಕಾ ಏನು? ಚೂಜಿದಾರ ತತ್ತೀನಿ. ನನಗೆ ಇವ್ರದ್ದು ಇಷ್ಟ ಆಗತ್ತಿಲ್ಲ ಅಶ್ವಿನಿ ಮೇಡಮ್. ಸುಮ್ಮನೆ ಬಾಯ್ ಮುಚ್ಕೊಂಡಿರು, ಅದು ಮಾಡಬೇಡ ಇದು ಮಾಡಬೇಡ. ಪಾಪ ಹುಡುಗಿನ ಎಲ್ಲದಕ್ಕೂ ಯೂಸ್ ಮಾಡಿಸ್ಕೊತಾರೆ. ಅವ್ರು ರಕ್ಷಿತ್ ರಿಯಲಿ ಆಟ ಆಡ್ತಾಳೆ ಅವಳು. ರಿಯಲಿ ಆಟ ಒಂದೆಲ್ಲ ಚಂದಣ್ಣ ಪಾಪ ಇಲ್ಲಿ ಬಂದು ಎಲ್ಲ ಕೆಲಸ ಚೆನ್ನಾಗಿ ಮಾಡ್ತಾಳೆ ನೋಡಿ. ಆಮೇಲೆ ಅವಳು ಒಬ್ಳೆ ಅಷ್ಟು ಹೊತ್ತಿಗೆ ಹೇಳ್ಬಿಟ್ಟೆ. ಈಗ ನೋಡು ಅವಳು ಒಬ್ಳೆ ಬೆಳಗ್ತಾರ ತಪ್ಪೆ. ಅನ್ನಕ್ಕಿಡಿ. ಏ ರಾಸು ಕೈ ಏಟಾಗದ ಸುಮಿರು. ಏನು ಮಾಡಂಗಿಲ್ಲ ನೀನು. ಹೋಗಿಲ್ಲಿ ಮಾಡ್ತೀಯಾ? ನಿನ್ನ ಇಷ್ಟ ಕಣ. ದೊಡ್ಡ ಗ್ಲಾಸಲ್ಲಿ 3 ಸಾಕು. ಚೆನ್ನಾಗಿ ಅದು ವೇಸ್ಟ್ ಆಗತ್ತೆ. ಅಲ್ಲಿ ಯಾರು ನೋಡ್ಬೇಕು ಹೋಗ್ಬಿಟ್ಟು ನೋಡು. ಕೈ ಎಲ್ಲ ಚೆನ್ನಾಗಿ ಅದಲ್ಲ. ಮೆಹಂದಿ ಹಾಕ್ಬೋದು, ಗೋರಂಟಿ ಹಾಕ್ಬೋದು ಕೈಗೆ, ಹಂಗದೆ ಅಲ್ಲ. ಓಕೆ, ಇನ್ನೊಂದು ಚೂರು ಮಾರ್ಕಾಗದೆ ಓಕೆ, ಅದನ್ನು ಒಪ್ಕೋತೀನಿ. ನಿನ್ಗೆ ಇಡೀ ಮನೇಲಿ ಯಾರಿಗೂ ಏನಾದ್ರೂ ನಿನ್ಗೆ ಏನು ಅನ್ಸಲ್ಲ, ಬರೀ ಒಬ್ರಿಗಾದ್ರೆ ಮಾತ್ರ. ಇಲ್ಲಿ ಈ ಮಾತು ಬರುತ್ತೆ ಅಂತಾನೆ ರಾಶಿಕೊಂದು ಕೈ ನೋಡಕ್ ಬಂದಿರೋದು. ಓ ಸೆಟ್ ಭಯಂಕರ ಏಟ್ ಆಗ್ಬಿಡದ ಕಣ್ಣು. ಇಷ್ಟ ಆಗಲ್ಲ ಅಷ್ಟ ಫುಲ್ಲು ಊಟನೇ ಮಾಡೋಕ್ಕಾಗೋದಿಲ್ಲ. ಆದ್ರೂ ಈ ಏಟ್ ಮಾಡ್ಕೊಂಡು ನೀನು ಕೆಲಸ ಮಾಡ್ತೀನಿ ಅಂತ ಬಂದಿದ್ಯಲ್ಲ, ಐ ವಿಲ್ ಅಪ್ರಿಸಿಯೇಟ್ ಯು ಮೈ ಬಾಯ್. ನಾನು ಕೆಲಸ ಮಾಡಲ್ಲ ಅಂತ ನನ್ನ ಬಾಯಲ್ಲಿ ಬಂದಿಲ್ಲ ಗಿಲ್ಲಿ. ನಾನು ಮಾಡ್ತೀನಿ ಅಂತಾನೆ ಹೇಳಿದೆ. ನಾನೇನು ಹೇಳೋಣ, ಈಗ ಕೆಲಸ ಮಾಡ್ತೀನಿ ಅಂತ ಬಂದಿದ್ಯಲ್ಲ ಅದು ಗ್ರೇಟು. ಕೈ ಸ್ಟ್ರೇಟ್ ಆಗಿದ್ರು. ಓ ಸೆಟ್. ಓ ಮೈ ಗಾಡ್, ಐ ಕಾಂಟ್ ಬಿಲೀವ್ ದಿಸ್. ನಾನು ಬಾತ್ರೂಮ್ ತೊಳೆಯಲ್ಲ, ನನಗೂ ಏಟಾಯ್ತು. ಅಣ್ಣ ನೋಡೋಣ, ಸ್ಪೂಪು ಇಲ್ಲದೆ. ಅದೇ ಇಂಗ್ಲಿಷ್ ಕಲಿಬೇಕು ನೀವು. ಒಂದು ಬಿಗ್ ಬಾಸ್ ಹೋಯ್ ಪ್ಯಾನ್ ಇಂಡಿಯಾ ನೋಡ್ತಾ ಇರ್ತಾರೆ. ಮಧ್ಯಾಹ್ನ 12 ಗಂಟೆ. ಸೋಲು ಮತ್ತು ಗೆಲುವು ಅನ್ನೋದು ಒಂದೇ ನಾಣ್ಯದ 2 ಮುಖಗಳಿದ್ದಂತೆ. ಗೆದ್ದಾಗ ಗೆಲುವಿಗೆ ಕಾರಣರಾದವರನ್ನು ಪ್ರಶಂಸಿಸಿ ಬಹುಮಾನ ನೀಡುವುದು ಎಷ್ಟು ಮುಖ್ಯನೋ, ಸೋತಾಗ ಆ ಸೋಲಿಗೆ ಕಾರಣ ಯಾರು ಎಂದು ತಿಳಿದುಕೊಂಡು ಅವರನ್ನು ತಿದ್ದುವುದು ಅಷ್ಟೇ ಮುಖ್ಯ. ರಂಗ್ ದೇ ಬಸಂತಿ ಟಾಸ್ಕ್ನಲ್ಲಿ ರೆಡ್ ಹೌಸ್ ತಂಡ ಸೋಲಲು ಕಾರಣ ಏನು ಎಂದು ತಿಳಿದುಕೊಂಡು ಅದಕ್ಕೆ ಕಾರಣವಾದವರನ್ನು ಕಾಲೇಜಿನಿಂದ ಡಿಬಾರ್ ಮಾಡಿ ಸ್ಟೂಡೆಂಟ್ ಆಫ್ ದ ವೀಕ್ ಓಟದಿಂದ ಹೊರಗಿಡುವ ಉದ್ದೇಶದೊಂದಿಗೆ ಈಗ ರೆಡ್ ಹೌಸ್ ತಂಡಕ್ಕೆ ಬಿಗ್ ಬಾಸ್ ಒಂದು ಚಟುವಟಿಕೆ ನೀಡುತ್ತಿದ್ದಾರೆ. ತಮ್ಮ ತಂಡ ರಂಗ್ ದೇ ಬಸಂತಿ ಟಾಸ್ಕ್ನಲ್ಲಿ ಸೋಲಲು ಯಾವ 2 ವಿದ್ಯಾರ್ಥಿಗಳು ಕಾರಣ ಎಂದು ಸೂಕ್ತ ಕಾರಣಗಳೊಂದಿಗೆ ವಿವರಿಸಿ ಅವರ ಕೊರಳಿಗೆ ಡಿಬಾರ್ ಎಂಬ ಫಲಕವನ್ನು ತೊಡಿಸಬೇಕು. ಕೆಂಪು ತಂಡದವರ ಪೈಕಿ ಯಾವುದೇ ಇನ್ನೊಬ್ಬ ಸದಸ್ಯನಿಗೆ ಈ 2 ಆಯ್ಕೆಗಳು ಸರಿ ಇಲ್ಲ ಎಂದೆನಿಸಿದಲ್ಲಿ ಅವರು ಮುಂದೆ ಬಂದು ಸೂಕ್ತ ಕಾರಣಗಳೊಂದಿಗೆ ತಮ್ಮ ತಂಡದ ಬೇರೆ ಸದಸ್ಯರ ಕೊರಳಿಗೆ ಫಲಕವನ್ನು ವರ್ಗಾಯಿಸಬಹುದು. ಹೀಗೆ ಕೆಂಪು ತಂಡದವರು 20 ನಿಮಿಷಗಳ ಕಾಲ ನಿಯಮಾನುಸಾರ ಚಟುವಟಿಕೆಯನ್ನು ಮುಂದುವರಿಸುತ್ತಾ ಹೋಗಬೇಕು. 20 ನಿಮಿಷಗಳು ಮುಗಿದಾಗ ತಮ್ಮ ಕೊರಳಿನಲ್ಲಿ ಡಿಬಾರ್ ಎಂಬ ಫಲಕಗಳನ್ನು ಹೊಂದಿರುವ 2 ಸದಸ್ಯರು ಈ ವಾರದ ಸ್ಟೂಡೆಂಟ್ ಆಫ್ ದ ವೀಕ್ ಸ್ಪರ್ಧೆಯಿಂದ ಹೊರಗುಳಿಯುತ್ತಾರೆ. ಮಧ್ಯಾಹ್ನ 12:25. ಸೊ ನಮ್ಮ ಟೀಮಿಂದ ನೆನ್ನೆ ಸೋತಿದ್ದಕ್ಕೆ ಮೇನ್ ಕಾರಣ ಅನ್ಸಿದ್ದು ನನಗೆ ಕಲರಿಂಗ್ ಮಾಡಿದ್ದು. ಯಾಕಂದ್ರೆ ಫಸ್ಟ್ ರೌಂಡ್ ಅಲ್ಲಿ ಕಲರಿಂಗ್ ಮಾಡಿದಾಗ ಅದರಿಂದ ತುಂಬಾ ಕಾರ್ಡ್ಸ್ಗಳು ಹೊರಗುಳಿತು. ಯಾಕಂದ್ರೆ ನಮ್ಮ ಟೀಮ್ ಅವ್ರು ತುಂಬಾ ಎಫರ್ಟ್ ಹಾಕಿದ್ರು ಫಸ್ಟ್ ರೌಂಡ್ ಅಲ್ಲೂ ಕೂಡ ಫಿಸಿಕಲ್ ಆಗಿ ಡಿಫೆಂಡ್ ಮಾಡಕ್ಕೆ. ಬಟ್ ಅಸ್ ಡಿಫೆಂಡ್ ಮಾಡಿದ್ರು ಹೋಗಿದ್ದು ಕಲರಿಂಗ್ ಇಂದ. ಸೊ ಫಸ್ಟ್ ರೌಂಡ್ ಅಲ್ಲಿ ಕಲರ್ ಮಾಡಿದ್ದು ಧ್ರುವನ್ ಮತ್ತೆ ಚಂದ್ರಣ್ಣ. ನಾನು ಅವರಿಬ್ಬರಿಗೂ ಅದನ್ನ ಬನ್ನಿ ಇಷ್ಟ. ಖಂಡಿತವಾಗ್ಲೂ ನನ್ನ ಟೀಮ್ ತುಂಬ ಚೆನ್ನಾಗಿ ಆಡಿದ್ರು. ಅದರಲ್ಲಿ ಡಿಫೆಂಡರ್ ಜೋಡಿಸೋದಾಗ್ಲಿ ಅಥವಾ ಡಿಫೆಂಡ್ ಮಾಡಿದ್ದು ಟೀಮ್ ತುಂಬ ಚೆನ್ನಾಗಿ ಆಡಿದ್ರು. ನಾವು ಸ್ವಲ್ಪ ಜವಾಬ್ದಾರಿಯಿಂದ ಕಲರಿಂಗ್ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದಿದ್ರೆ ಅವಸರ ಇಲ್ಲದೆ ನಮ್ಮ ಟೀಮ್ ಗೆಲ್ಲೋದು ತುಂಬ ಚಾನ್ಸಸ್ ಇತ್ತು ಫಸ್ಟ್ ರೌಂಡಲ್ಲಿ. ಸೊ ಇದನ್ನು ನಾನು ಸ್ವೀಕರಿಸ್ತೀನಿ ಪ್ರಿನ್ಸಿಪಲ್ಸ್. ಆಮೇಲೆ ನಾನು ಹೇಳೋದೇನು ಅಂದರೆ, ಬೇಗ ಮಾಡಬೇಕು ಅನ್ನುವ ಒಂದು ಆತುರದಲ್ಲಿ ಕೆಲವು ಕಡೆ ತುಂಬ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಅದರಿಂದ ನೀವು ಆಯ್ಕೆ ಮಾಡಿರೋದು ನನಗೆ ತುಂಬ ಖುಷಿ ಇದೆ. ನಾನು ಇದನ್ನ ಸ್ವೀಕರಿಸ್ತೀನಿ. ಮಧ್ಯಾಹ್ನ 1:15. ಅವಳು ಬಂದು ರಕ್ಷಿತಾ ನನಗೆ
ಅಣ್ಣ ನೀವು ಬಿಟ್ಕೊಡ್ಬಾರ್ದು ನಾನು ಯಾಕೆ ಬಿಟ್ಕೊಡ್ಲಿ ಟೀಮ್ನ ನಾನು ನೀನು ಅಶ್ವಿನಿ ಆಮೇಲೆ ಆಪೋಸಿಟ್ ಇದ್ದೀರ ಬಿಟ್ಕೊಟ್ಬಿಡ್ತೀನಂತೆ ಟೀಮ್ ಅಂತ ಬಂದಾಗ ನಿನ್ ಟೀಮ್ ಆಬ್ವಿಯಸ್ಲಿ ನಾನು 100% ಕೊಟ್ಟೆ ಕೊಡ್ತೀನಿ. ಮಾಡಲೇಬೇಕಾಗುತ್ತೆ. ಈಗ ನಿನ್ನೆ ಎಲ್ಲಾದ್ರೂ ಒಂದು ಕಡೆ ನಾನು ಆಡುವಾಗ ನಿಂಗೆ ಅನ್ನಿಸ್ತಾ ನಾನು ಸ್ವಲ್ಪ ಈಸಿಯಾಗಿ ಆಡ್ತಾ ಇದ್ದೀನಿ ಅಂತ 100% ನೀನು ಅಬ್ಸರ್ವ್ ಮಾಡಿಲ್ಲ, ನೀನು ನನ್ನ ನೋಡ್ಲಿಲ್ಲ, ನಾನು ನಿನ್ನ ಸುಮ್ಮನೆ ಕೂತ್ಕೋ ನಾನು ನೀನು ನೋಡಿಲ್ಲ ಅಂತ. ಯಾವಾಗ ನೋಡಿದೆ ನೀನು ಆಡೋದು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನಾನೇ ನೋಡ್ತೀನಿ. ಯಾಕೆ ಬಂದು ಮಾತಾಡ್ಸ್ಲಿಲ್ಲ ನೀನು? ಮುಗಿದ ತಕ್ಷಣ ಬಂದು ಕೂತ್ಕೊಂಡು ಚೆನ್ನಾಗಿ ಆಡಿದೆ ಅಂತ ಹೇಳ್ಬಿಟ್ಟು ಹೋದ್ರಲ್ಲ. ಡೇ ಒನ್ನಿಂದನೂ ನೀನು ಅಷ್ಟೇ ಮಾತಾಡ್ತಿದ್ದಿದ್ದು ನನ್ನ ಜೊತೆ. ನಿಂಗೆ ನಿಜವಾಗ್ಲೂ ಬೇಜಾರಾಗ್ಲಿಲ್ವಾ? ಆಯಿತು ಇವತ್ತು ಬಂದ್ಬಿಟ್ಟು ಸೀರಿಯಸ್ ಆಗಿ ಹೇಳೋಣ ಅನ್ಕೊಂಡಿದ್ದೆ. ಇವತ್ತಿನ ಇಬ್ರು ಮಾತಾಡೋದು ಬೇಡ, ಇಟ್ಸ್ ನಾಟ್ ಟಾಕ್ ಅಂಥದ್ದು ಏನೋ ಹಂಗೆ ಮಾಡಿದೆ. ನನಗೆ ಎಷ್ಟು ಹರ್ಟ್ ಆಗಲ್ಲ ಹೇಳು. ನಿನ್ನ ಬಿಟ್ಬಿಟ್ಟು ಡೈರೆಕ್ಟಾಗಿ ನಿನ್ನ ಜೊತೆ ಒಬ್ಬನ ಜೊತೆ ಮಾತಾಡ್ತಿದ್ದೀನಿ ಅಂದ್ಕೊಂಡು ಎಲ್ಲರೂ ಡಿಫ್ರೆಂಟಾಗಿ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದರೂ ನಾನು ನಿನ್ನ ಜೊತೆನೇ ಬರ್ತಿದ್ದೆ, ಮಾತಾಡ್ತಿದ್ದೆ, ಕುತ್ಕೋತಿದ್ದೆ, ಯಾರು ಏನನ್ನೂ ನನ್ನ ತಲೆ ಕೆಡ್ಸ್ಕೊಂಡಿಲ್ಲ. ಬಟ್ ಆ ಮೂಮೆಂಟಲ್ಲಿ ಹೆಂಗಿತ್ತು ಅಂದರೆ ನನಗೆ ಸಿಕ್ಕಾಪಟ್ಟೆ ಹರ್ಟ್ ಆಗಿತ್ತು. ಹರ್ಟ್ ಜೊತೆ ನೀನು ಬಂದು 1 ಸೆಕೆಂಡ್ಗೂ ನನ್ನ ಜೊತೆ ಮಾತಾಡ್ತಿಲ್ಲ. ಸ್ಮಾಲ್ ನಾಮಿನೇಷನ್ ಹೇಳ್ತೀನಿ. ಯಾವುದು ನಾಮಿನೇಷನ್? ಹೌದು, ಮಾತಾಡ್ ನಿನ್ನ ಹತ್ರ ಮಾತಾಡ್ತಿದ್ದೀನಿ, ಆಮೇಲೆ ಸಿಗೋಣ ಮಾತಾಡೋಕ್ಕೆ ಟೈಮು. ಗೊತ್ತಾಯಿತು, ನಾನು ಬರಬೇಕಿತ್ತು, ನಿನ್ನ ಜೊತೆ ಮಾತಾಡಬೇಕಿತ್ತು, ನಾನು ಅದನ್ನ ಮಾಡಲಿಲ್ಲ. ಮಿಸ್ಟೇಕ್, ಅಗ್ರಿ. ನಾವು ಒಂದು ನೋಟಿಸ್ ಮಾಡಿದೆ, ನಾನು ನೀನು ಮಾತಾಡೋದು ಬಿಟ್ಟಿದ್ದು ಇಲ್ಲಿ ಎಷ್ಟೊಂದು ಜನಕ್ಕೆ ತುಂಬ ಖುಷಿ ಆಯಿತು, ತುಂಬ ಖುಷಿ ಆಯಿತು. ಆ ಟೈಮಲ್ಲಿ ನೀನು ನನ್ನ ಜೊತೆ ಮಾತಾಡಿಲ್ಲ ಅಂದಾಗ ನನಗೆ ಹೆಂಗಾಗುತ್ತೆ ಹೇಳು? ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿದ್ದಿದ್ದು ಅದನ್ನೇ ಅಲ್ವಾ? ನೀನೇನು ಮಾಡಿದೆ? ನೀನು ಅದನ್ನೇ ಮಾಡಿದೆ. ಮಧ್ಯಾಹ್ನ 1:40. ನಾನು ಒಂದು ಹೇಳ ಕೂತ್ಕೋ, ನೀನು ಪಕ್ಕ ಕೂತ್ಕೋಕು ನನಗೆ ನಾಚಿಕೆ ಆಗ್ತಾ ಇದೆ ಅಣ್ಣ. ವಾದ ಮಾಡಿಲ್ಲ, ಸುಮ್ನಿರು. ಅರಿವು ಮೂಡಿಸ್ಬೇಕು. ಮಲ್ಲಮ್ಮನ್ನ ಮಾತಾಡ್ಬೇಕು ಮಲ್ಲಮ್ಮ ಅಂತ ಹೇಳಿ ನೀನೇ ಮಾತಾಡ್ದ ಹೋದಂಗೆ ಆಗ್ಬಿಟ್ಟಲ್ಲ. ಯಾಕೆ ನಾನು ಹೇಳೋದು ಇಲ್ಲ, ನಿನ್ ಮಾತನ್ನೆಲ್ಲ ಮಲ್ಲಮ್ಮನು ಕೊಟ್ಬಿಟ್ಟಿದ್ಯಾ? ರಕ್ಷಿತನ ಮಾತಾಡು ಅಂತ ರಕ್ಷಿತ ನಿನಗೂ ಬಿಡ್ದಂಗೆ ಮಾತಾಡ್ತಾವಳೆ. ನೀನ್ ಯಾಕೆ ಮಾತಾಡ್ತಾ ಇಲ್ಲ? ಮಾತಾಡು. ಅವನು ನಿನ್ಗೊಂದು ಹೇಳ್ತೀನಿ ಅಣ್ಣ, ನಾನು ನೀನು ಯಾವಾಗ ಸೋಲ್ನ ಒಪ್ಕೊಂಡು ನಿಂತ್ಕೊಬಿಡ್ತೀಯೇ ಅಲ್ಲೇ ನೀನು ಸೋತೆ ಕಂಬಿಡು. ನನಗೆ ಇಷ್ಟ ಆಯ್ತಿಲ್ಲ ಕಣ್ಣ ನೀನು ಸೋಲು ಒಪ್ಕೋದು. ಪ್ರತಿದಿನ ಪ್ರತಿ ವೀಕು ಸೋಲು ಒಪ್ಕೊತಾ ಇದ್ದೀರ ಬ್ರೋ. ಯಾಕೆ? ಸೋತ್ ಗೆಲ್ಲುವ ಅಂತನಾ ಇಲ್ಲ ಗೆದ್ದು ಸೋಲುವ ಅಂತನಾ? ಸೋತ್ ಗೆಲ್ಲಬಹುದು, ಗೆದ್ದು ಸೋಲಕ್ಕಾಗಲ್ಲ. ಸುಮ್ನಿರೋ. ಎಷ್ಟು ಇದು ಗೊತ್ತಾ, ಬೇಜಾರು ಗೊತ್ತಾ? ಈ ಬೋರ್ಡ್ ನಾನು ಹಾಕಬಿಟ್ರೆ ಊಟನೇ ಮಾಡ್ತಿರ್ಲಿಲ್ಲ. ಮಧ್ಯಾಹ್ನ 2:40. ನನ್ನ ಹೆಸರು ಪೊರ್ಕೇಸು ಅಂತ. ನನ್ನ ಹೆಸರು ಪೆನೈಲು ಅಂತ. ನಾವಿಬ್ರು BB ಕಾಲೇಜಲ್ಲಿ ಬಾತ್ರೂಮ್ ಕ್ಲೀನ್ ಮಾಡೋ ಕೆಲಸ ಮಾಡ್ತಾ ಇದೀವಿ. ಅಣ್ಣ ಪ್ರೊಫೆಷನಲ್ಲು, ನಾನು ಇನ್ನು ಪ್ರೊಫೆಷನರಿ. ಕಪ್ಪು ಬಂದೆ ನಮ್ಮಣ್ಣ ಪಾತ್ರೆ ತೊಳೆದ್ರು, ಬಾತ್ರೂಮ್ ತೊಳೆದ್ರು, ಕಾಫಿ ಮಾತ್ರ ಕಡಕ್ಕಾಗೆ ಕುಡಿಯೋದು. ಅಣ್ಣ ಪೆನೈಲ್ ಹಾಕು. ಓ ಮೈ ಗಾಡ್, ನೆಟ್ ಕ್ಲೀನ್ ಮಾಡ್ಬೇಕಲ್ವಾ? ಕ್ಲೀನ್ ಮಾಡಕ್ ಪೆನೈಲ್ ಹಾಕ್ಬೇಕಲ್ವಾ? ಪೆನಲ್ ತಗೋಬೇಕಲ್ವಾ? ಪೆನೈಲ್ ತಗೋ ಕಾಸು ಬೇಕಲ್ವಾ? ಕಾಸು ಜೋಬಲ್ಲಿ ಇಟ್ಕೊಂಡಿರ್ಬೇಕಲ್ವಾ? ಸಂಬಳ ಆಗಿರ್ಬೇಕಲ್ವಾ? ದುಡ್ಡು ಏನ್ ಮಾಡ್ತೀಯಾ? ಬಾರಲ್ಲೆಲ್ಲ ಕುಡ್ಬಿಟ್ಟು ಅಲ್ವಾ? ಬಾ ನೀನ್ ಈ ಕಡೆ ಕಾಲೇಜ್ ಮಾಡೋಣ, ನಮ್ಮ ಕೆಲಸ ನಾವು ಮಾಡೋಣ. ಒಂದು ಪೆನೈಲ್ ತರೋದು ನಿನ್ನಿಂದ ಯಾರ ಕೈಲ ಬಯಸ್ಕೋಬೇಕು ನಾನು? ರಾಸ್ಕಲ್ ಪೆಲೋ ನನಗೆ ಹೊಡಿತೀಯ? ಅಯ್ಯೋ ನನ್ನ ಮಗನೇ, ಪರ್ಕೆ ಮಾಡ್ತೀನಿ ಕಡಿ. ನಿನಗೆ ಪೆನೈಲ್ ಬೇಕಾ? ಪೆನೈಲ್ ಮಾಡ್ತೀನಿ ಇರು. ನಿನಗೆ ಪೆನೈಲು ಬಂದೇನಾ? ನೊರೆ ಬಂದಿತ್ತು ಅಣ್ಣ. ಅಣ್ಣ ಅಣ್ಣ ಏನು ಪೆನೈಲ್ ಈ ಕಲರ್ ಅಲ್ಲ ಅಣ್ಣ, ಅದು ಆರ್ಗ್ಯಾನಿಕ್. ಈಗ ಹಳದಿ ಕಲರು, ಅದೇನೋ ಕೆಮಿಕಲ್ ಅಲ್ಲಿ ಹಾಕಿ ನಿನ್ ಕೈ ಹೋಯ್ತೈತೆ ಅಂತ ಕೊಟ್ರು. ಗಮ್ಮಂತ ಆಯ್ತಲ್ಲ ಅಣ್ಣ? ಉಜ್ಜು ಅಲ್ಲ ಅಣ್ಣ, ಇದು ಗಮ್ಮಂತ ಐತೆ, ಮುಜ್ತಾ ಇದೆ ಅಂದೆ. ಏನು ಡಿಫ್ರೆಂಟ್? ನಮ್ಮ ಅಣ್ಣ ಚೆನ್ನಾಗಿ ಉಜ್ತಾನೆ ಟಾಯ್ಲೆಟ್. ಆ ಹುಡುಗ ಒಂಥರ ಸ್ಮಾರ್ಟ್ ಆಗಿದೆ. ಅದೇ ಕೇಳ್ತಿಲ್ಲ. 1 ನಿಮಿಷ ಹೋಗ್ ಬಾ, ನಾನು ಬರಲ್ಲಪ್ಪ. ಸ್ಮೆಲ್ಲು. ಯಪ್ಪ ಪೆನೈಲ್ ಅಮ್ಮ ಕೈ. ಚಿನ್ನ, ಇತ್ತೀಚೆಗೆ ನಾನು ಐಸ್ ಕ್ರೀಮ್ ತಿನ್ನೋದನ್ನೇ ಮರ್ತು ಬಿಟ್ಟಿದ್ದೀನಿ. ಯಾಕೆ ಹೇಳು? ಯಾಕೆ ಪರ್ಕೇಶ? ಆರ್ಟಲ್ಲಿ ನಿನಗೆ ಕೋಲ್ಡ್ ಆಗಬಾರ್ದು ಅಂತ. ಆಮೇಲೆ ಏನು ಗೊತ್ತಾ ಪರ್ಕೇಶ, ನಾನು 2 ದಿನದಿಂದ ಟಾಯ್ಲೆಟ್ ಕಡೆಗೆ ಬರ್ತಾನೆ ಇಲ್ಲ. ಯಾಕೆ? ಯಾಕಂದ್ರೆ ಅದನ್ನ ಪಾಪ ನೀನು ಪದೇ ಪದೇ ಕ್ಲೀನ್ ಮಾಡ್ಬೇಕಲ್ವ, ಅದಕ್ಕೆ. ನಾನು ಇಷ್ಟು ದಿನ ಬರೀ 60 kg ಇದ್ದೆ. ನೀನು ಸಿಕ್ಕಿದ್ಮೇಲೆ 260 kg ಆಗ್ಬಿಟ್ಟು. ಯಾಕೆ ಹೇಳು? ಯಾಕೆ ಚಿನ್ನ? 200 kg ಇರೋ ನೀನು ನಾನು ಆಲ್ಟಲ್ಲಿ ಇದೆಯಲ್ಲ. ಅಯ್ಯೋ
ನೋಡ್ಸಿನಾ ಈಗಲೇ ಹೇಳ್ತಾ ಇದ್ದೀನಿ, ನಾನು ನೀನು ಚೆನ್ನಾಗಿ ಆಡಿ ಜೊತೆಲೆ ಕಪ್ನ ತಗೊಂಡು ಅದೇ ಸ್ಟೇಜಲ್ಲಿ ಮದುವೆ ಆಗಿ ಸುದೀಪ್ ಅಣ್ಣನ ಆಶೀರ್ವಾದ ತಗೊಂಡು ಮನೆಗೆ ಹೋಗುವ, ಏನಂತೀಯ? ಆಯ್ತು ಕೆಲವು ವಾರಗಳ ನಂತರ ಬಿಗ್ ಬಾಸ್ ಫೈನಲ್ ಡೇ. ಈ ಬಿಗ್ ಬಾಸ್ ಸೀಸನ್ 12ನ ಫಿನಾಲೆಯಲ್ಲಿ ಒಂದು ಕನ್ಫ್ಯೂಷನ್ ಆಗಿದೆ. ಯಾಕಂದ್ರೆ ಈ 12 ಸೀಸನಲ್ಲಿ ಆಗದೆ ಇರೋದು ಈ ಸೀಸನಲ್ಲಿ ಆಗಿದೆ. ಯಾಕಂದ್ರೆ ಇಬ್ರಿಗೂ ಸೇಮ್ ವೋಟ್ ಬಂದಿದೆ, ಒಂದು ವೋಟ್. ಅದಕ್ಕೆ ಬಿಗ್ ಬಾಸ್ಗೆ ಕನ್ಫ್ಯೂಷನ್ ಆಗಿದೆ, ಯಾರನ್ನು ಗೆಲ್ಲಿಸ್ಬೇಕು ಅಂತ ಇವರಿಬ್ಬರಿಗೆ ಬಿಡ್ತಾ ಇದ್ದೀವಿ. ಪರ್ಕೇಶ್, ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಅಣ್ಣ ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ನನ್ನ ಐಸು ಅಣ್ಣ ತುಂಬ ಹೆಚ್ಚಕ್ಕೆ ಪ್ರೀತಿ ಮಾಡಿದ್ದೀನಿ. ಜೊತೆಲೇ ಕಪ್ ತಗೊಂಡು ಜೊತೆಲೇ ಮದುವೆ ಆಗಿ ನಿಮ್ಮ ಆಶೀರ್ವಾದ ತಗೊಂಡು ಮನೆಗೆ ಹೋಗ್ಬೇಕು ಅಂತ ಇದ್ದೀವಿ. ನಾವಿಬ್ಬರು ಗೆಲ್ಲಬೇಕು ಅಣ್ಣ, ಒಬ್ಬರು ಬೇಡ, ಇಬ್ಬರು ಗೆಲ್ಲಬೇಕು ನಾವು. ಬನ್ನಿ, ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಅಣ್ಣ, ಬಹುಶಃ ನಾನು ಎಲ್ಲ ಟಾಸ್ಕ್ಗಳನ್ನು ನೋಡ್ಕೊಂಡು ಬಂದಿದ್ದೀನಿ. ಎಲ್ಲ ಟಾಸ್ಕ್ಗಳನ್ನು ನೋಡಿ ನಾನು ನನ್ನ ಬಗ್ಗೆ ಹೇಳೋದಾದ್ರೆ, ಹೆಣ್ಮಕ್ಳಿಗೆ ಅನ್ಯಾಯ ಆದಾಗ ಅವ್ರ ಪರ ನಿಂತಿದ್ದೀನಿ. ಆಮೇಲೆ ಎಲ್ಲ ಕಡೆ ನಾನು ಸ್ಟ್ಯಾಂಡ್ ಹಾಕ್ಕೊಂಡು ಸ್ಟ್ಯಾಂಡ್ ಅಂದಿದ್ದೀನಿ. ಆದ್ರಿಂದ ಬಿ ಶೋ ಅಂತ ಬಂದಾಗ, ಅದರಲ್ಲೂ ಬಿಗ್ ಬಾಸ್ ಶೋ ಅಂತ ಬಂದಾಗ ಅವನು ಇದನ್ನ ಕಾಮಿಡಿ ಶೋ ಮಾಡ್ಕೊಂಡ್ಬಿಟ್ಟಿದ್ದ. ಆದರೆ ನಾನು ಓವರ್ ಆಲ್ ನನ್ನ ಪರ್ಫಾರ್ಮೆನ್ಸ್ ಬೆಸ್ಟ್ ಕೊಟ್ಟಿದ್ದೀನಿ. ಹಾಗಾಗಿ ಇಬ್ರು ವಿನ್ ಆಗೋದು ಬೇಡ ಅಣ್ಣ, ನಾನು ಒಬ್ಬಳು ವಿನ್ ಆದರೆ ಸಾಕು. ಓಕೆ ಪರ್ಕೇಶ, ಐಶು, ನಿಮ್ಮಿಬ್ಬರ ಮಾತನ್ನ ಕೇಳಿಸ್ಕೊಂಡೆ. ಇವಾಗ ಬಿಗ್ ಬಾಸ್ ಸೀಸನ್ 12 ವಿನ್ನರ್ನ ಅನೌನ್ಸ್ ಮಾಡ್ತಾ ಇದ್ದೀನಿ. ಬಿಗ್ ಬಾಸ್ ಸೀಸನ್ 12 ವಿನ್ನರ್ ಇಸ್ ಅಶು. ಬಿಗ್ ಬಾಸ್ ಸೀಸನ್ 12 ವಿನ್ನರ್ ಇಸ್ ಐಶು. ಥ್ಯಾಂಕ್ ಯು. ಬಿಗ್ ಬಾಸ್ ಸೀಸನ್ 12 ಆಗಿ ಕೆಲವೇ ದಿನಗಳಲ್ಲಿ ಐಶು ಅವರು ಸಿನಿಮಾಗಳ ಮೇಲೆ ಸಿನಿಮಾ ಮಾಡಿ ದೊಡ್ಡ ಹೀರೋಯಿನ್ ಆಗಿ ಒಬ್ಬ ಮಿನಿಸ್ಟರ್ ಮಗನ ಜೊತೆ ಮದುವೆ ಕೂಡ ಆಗುತ್ತೆ. ಅದಾಗಿ 6 ತಿಂಗಳ ನಂತರ ಬಿಗ್ ಬಾಸ್ ಕಪ್ಪು, ಬಿಗ್ ಬಾಸ್ ಕಪ್ಪು, ಬಿಗ್ ಬಾಸ್ ಕಪ್ಪು, ಬಿಗ್ ಬಾಸ್ ಕಪ್ಪು. ಪರ್ಕೇಶ, ಇಲ್ಲಿ ನೋಡು, ನಾನು ಕಣೋ ನೀನು ಅಶು ಬಂದಿದ್ದೀನಿ. ಪರ್ಕೇಶ, ಇಲ್ಲಿ ನೋಡು ಕಣ್ಬಿಟ್ಟು ನೋಡು. ಅಯ್ಯೋ ಪರ್ಕೇಶ, ನಾನೇ ತಪ್ಪು ಮಾಡ್ಬಿಟ್ಟೆ ಕಣೋ. ಪರ್ಕೇಶ, ಸಾರಿ ಕಣೋ ಪರ್ಕೇಶ, ನಂದೇ ಕಣೋ ತಪ್ಪು ಪರ್ಕೇಶ, ಕ್ಷಮಿಸ್ಬಿಡು ಪರ್ಕೇಶ. ಐ ಲವ್ ಯು ಪರ್ಕೇಶ. ಮುಂದಿನ ಜನ್ಮದ ಮಾತಾಡೋಕ್ಕಿಲ್ಲ ಬರೀ. ಈ ಜನ್ಮದಾಗ ನನಗೂ ನೋಡಕ್ಕಾಗಿಲ್ಲ. ಕಪ್ಪು. ಮಧ್ಯಾಹ್ನ 3:10. ಅವಳು ಆಡೋದು ನಾಟಕ ಮಲ್ಲಮ್ಮ, ಇದೆಲ್ಲ ಅವಳು ಹೌದು. ಈಗ ನೋಡಿ ಎಲ್ಲಾದ್ರೂ ಅವಳು ಇದು ಸಿಕ್ಕಿದ್ರೆ ಮತ್ತೆ ಗೆದ್ದು ನಾವೀಗ ಅನ್ಕೊಂಡಿರ್ತೀವಿ ಗೊತ್ತಾ, ಪಾಪ ಏನೋ ಬೇಜಾರಾಗಿರ್ಬೇಕು ಅಂತ ಯೋಚನೆ ಮಾಡ್ತಾಳೆ. ನೀವು ಅದನ್ನ ನೋಡ್ಲಿಲ್ಲ ಅಂತ ಅನ್ಕೊಳ್ಳಿ, ಸುಮ್ಮನೆ ಬಿಡಿ. ಯಾರು ಎಲ್ಲಾದ್ರೂ ನೋಡ್ತಾಳೆ, ಅವಳಿಗೆ ಎಲ್ಲಿ ಇದು ಬರುತ್ತೆ ಅಲ್ಲಿ ಓಡೋಗ್ತಾಳೆ. ನಾವು ಅನ್ಕೊಳ್ತೀವಲ್ಲ, ಓ ಏನೋ ಬೇಜಾರಲ್ಲಿ ಇರ್ಬೇಕು ಅಂತ ನಾವು ಮೂರ್ಖರಾಗ್ತೀವಿ. ಇದು ಮಾತ್ರ ಕರೆಕ್ಟ್. ನನಗೆ ಅವಳದು ಎಲ್ಲ ಆಟಗಳು ಗೊತ್ತಾಗಿದೆ. ನನಗೆ ಅವಳು ಹುಡುಗಿ ಎಲ್ಲ ಹುಡುಗಿ ಎಲ್ಲ ಅವಳು ಎಲ್ರಿಗಿಂತ ದೊಡ್ಡವಳು ಇಲ್ಲಿ ಅವಳು. ನಾವು ಕಲಿಯೋದು ತುಂಬಾ ಇದೆ ಅವಳ ಹತ್ರ. ನೀನ್ ನೆಕ್ಸ್ಟ್ ಹೋಗ್ಬಿಟ್ಟು ಇಂಥ ಸಿಚುವೇಶನ್ ಅಲ್ಲಿ ಏನೇನ್ ಮಾಡ್ಬೇಕು ಅಂತ ಅವಳು. ಅಯ್ಯೋ, ಏನೋ ಒಂಥರ ಖುಷಿ ಇಲ್ಲಿ. ನೀವಿಲ್ದಿದ್ರೆ ತಲೆ ಕೆಟ್ಟೋಗ್ತಿತ್ತು ನನಗೆ ಸ್ವಲ್ಪ. ಹಿಂಗೆ ಒಬ್ಬನೇ ಕುಂದ್ರಕಂದೆ. ಒಬ್ನೇ ಅಲ್ಲ ನಿಮಗೆ ಖುಷಿ ಏನ್ ಗೊತ್ತಾ, ನಮಗೊಬ್ರು ನಾಟಕ ಆಡ್ತಾ ಇದಾರೆ ಅಂತ ಗೊತ್ತಿದ್ದು ಅವ್ರ ಜೊತೆ ಚೆನ್ನಾಗಿರೋದಿದ್ಯಲ್ಲ, ಅದೊಂದು ಕಲೆ. ಅದು ಎಲ್ರಿಗೂ ಆಗಲ್ಲ. ಅದು ಆಗಲ್ಲ. ಸಂಜೆ 4:40. ಕಾವು ನೋಡು, ಒಂದ್ಸಲಿ ಜಗಳ ಆಡಿದ್ರೆ ಮಾತನೇ ಆಡಲ್ಲ ನಿಮ್ ಲೈಫಲ್ಲಿ. ಹೌದಾ? ಹೇಳು. ಅಷ್ಟೊಂದು ದೃಢ ನಿರ್ಧಾರ ನಂದು. ಕಾವು ಬೇಡ ಅಂದ್ರೆ ಬೇಡ, ಬೇಕು ಅಂದ್ರೆ ಬೇಕಷ್ಟೆ. ಇವನ್ ಜೊತೆ ಹಂಗ ಒಂದ್ ಜಗಳ ಆಗ್ಬಿಡು, ಗಿಲ್ಲಿ ಜೊತೆ ಆಡ್ಬಿಡ್ಲಿ. ಅವಳು ನೋಡ್ತೀನಿ, ಯಾವ್ದೇ ಕಾರಣ ಕೊಡಲ್ಲ ಅವಳು. ಕಾರಣ ಸಿಕ್ಕರೆ ಆಡ್ತೀನಿ. ಆ ಥರ ಜಗಳ ಮಾಡೋ ಥರ ಅವನೇನು ಮಾಡಿಲ್ಲ. ಇದುವರೆಗೂ ಮಾಡಲ್ಲ. ಡಿಸ್ರೆಸ್ಪೆಕ್ಟ್ ಮಾಡಿಲ್ಲ ಅವನನ್ನ. ಹೇಳು ಹಂಗಂದ್ರೆ ಡಿಸ್ರೆಸ್ ಇದು ಅಲ್ಲಿ ದಾಲ್ ರೈಸ್ ಅಂತ. ಹೌದಾ? ಬೋರ್ಡ್ ಮೇಲೆ ಬರ್ದಿದ್ದ ವಿಷಯಕ್ಕೆ ಜಗಳ ಆಡಿದ್ದೀನಿ. ಯಾವಾಗ ಆಡ್ದವ? ಬೈದಿಲ್ಲ ನಿನಗೆ ಹಂಗ್ ಮಾಡ್ಬೇಡ ಅಂತ. ಅದನ್ನ ಯಾರು ಬೈಗಳ ಅಂತಾರ? ಹೋಗ್ಲ ಅಂತ ನಿಮ್ ಕಡೆ ಹಂಗೇನಾ? ಸರಿ, ಈಗ ಹೇಳಿದ್ಯಲ್ಲ, ಮಾಡ್ ನೆಕ್ಸ್ಟ್ ಟೈಮ್ ನೋಡ್ತೀನಿ. ಈಗ ಬರಿಲ್ಲ ಏನವ? ಯಾಕೆ ಬರೀತ್ಯಾ? ಎಷ್ಟಂತ ಹೇಳಿದೀನಿ ಬರಿಬೇಡ ಅಂತ. ನಾನು ಕಂಟೆಂಟ್ ಯೂಸ್ ಮಾಡ್ಕೊತಿದ್ದೀನಿ. ಬೇಡವಾ?
ನಾ ಏನಂತ ಅಂದಿದ್ ನೀವು ಸೌಟು ಸೌಟಾಗಿ ಯೂಸ್ ಮಾಡ್ಕೋತಿದ್ಯಾ ನೀನು ಇವ್ನು ಬೇಳೆ ಬೇಸಕ್ಕೆ ಸೌಟು. ಮೂರನೇ ವ್ಯಕ್ತಿ ಯಾಕೆ ಮಾತು ಕೇಳಿ ಮೂರನೇ ವ್ಯಕ್ತಿ ಮಾತಾಗಿ ಕೇಳಿ ಅವನು ನೀನ್ ಕೇಳ್ತಿದ್ದಲ್ಲ ಅಲ್ಲಿ ನೀನ್ ಅವ್ರು ಹೇಳ ಯಾವಾಗ ಸೌಟು ಅಂತ ನಾನು ನಿನ್ನು ಅಂತ ಹೇಳಲೇ ಇಲ್ಲ ನಿನ್ನ ಹೆಸರು. ಇನ್ನೊಂದು ಹೆಣ್ಮಕ್ಳು ಅಂತ ಇನ್ನೊಂದು ಹುಡುಗಿ ಅಂದೆ ನಾನು. ನಿನ್ ಯಾರ ಜೊತೆ ಅವ್ರು ಯಾರು ಆಗಿರ್ಬೋದು. ನೀನ್ ಯಾಕೆ ನೀನ್ ಅಂತ ನಿನ್ನ ಹೆಸರು ರಿಸಾ ಅಂತ ನೀನ್ ಮೆನ್ಷನ್ ಮಾಡಿದ್ ಹಂಗೆ ಇತ್ತು ರಿಸಾ ಅಂತ ಹೇಳಿದ್ದೆ. ಮೆನ್ಷನ್ ಮಾಡಿದ್ ನೀನ್ ಹಂಗೆ ಇತ್ತು ಅಂತ ಹೇಳಿದ್ದೆ. ನಾನು ಏನು ತಲೆಗೆ ಹಾಕಲಿಲ್ಲ. ನೀನ್ ಬಕೆಟ್ ಹಿಡಿತಿದ್ಯಾ ಕಾವ್ಯಂಗೆ? ಯಾರಿಗೆ? ಕಾವ್ಯಂಗೆ. ಅದೇ ಮಾಡ್ತಾ ಇರೋದು ನೀನು. ಹಿಡಿತಾ ಇದೀವಿ ಅಂತ ನನಗೆ ಗೊತ್ತು. ನೀನು ಹಂಗ ನೀನ್ ಎಲ್ರಿಗೂ ಹಿಡಿತಾ ಇದ್ಯಾ? 17 ಜನಕ್ಕೂ ನಾನ್ ಮಾತಾಡ್ತಾ ಇರೋದಷ್ಟೇ, ಎಲ್ಲಾರ್ಗು ಹಿಡಿತಾ ಇಲ್ಲ ನಾನು. ನಿನ್ ಕಾಣಿಸ್ತಾ ಇದೆ ನಿಂದು, ಕಾಣಿಸ್ತಾ ಇದೆ ಚೆನ್ನಾಗಿ. ಕರ್ಕೊಂಡು ನಾನ್ ಮಾತಾಡ್ತಾ ಇರೋದಪ್ಪ. ಬಂದೆ ಯಾಕೆ ನಾಮಿನೇಷನ್ ಅಲ್ಲಿ ಹಾಕ್ ರುಬ್ಬುಡಿ. ಯಾರ ಜೊತೆನೂ ಮಾತಾಡಲ್ಲ, ಯಾರ ಜೊತೆನೂ ಮಾತಾಡಲ್ಲ, ಮಾತಾಡ್ತೀವಿ. ಆಯ್ತು ಹಂಗಾರೆ ನೀನ್ ನಾಮಿನೇಷನ್ ಆಗ್ಬಾರ್ದು ಅಂತ ಎಲ್ಲರ ಜೊತೆ ಹಂಗಂತ ಏನಲ್ಲ, ಎಲ್ಲಾನು ಅರ್ಥ ಮಾಡ್ಕೋಬೇಕು. ಒಂದು ಓವರ್ ಆಗ್ತಾ ಇದೆ ನಿಂದು. ಈಗ ನೀನ್ ಮಾತಾಡಿಸ್ತವ್ರು ಯಾರು? ನೀನ್ ಮಾತಾಡಿಸ್ತವ್ರು ಯಾರು? ಎಲ್ಲ ಟಾಪಿಕ್ಗೂ ಹೋಗ್ತಾನೆ, ನಿಂಗೆ ಅನ್ಸಲ್ವಾ? ಕಾವ್ಯನಂತೂ ಡಿಫೆಂಡ್ ಮಾಡಿ 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 ಇದು ಮಾಡ್ತಾನೆ. ಅವ್ನು ಈಗಲೂ ಕಾಮಿಡಿನೇ ತಗೋತಿದ್ದಾನೆ, ಸೀರಿಯಸ್ ಆಗಿ ಆಗ್ತಿಲ್ಲ. ನೀನ್ ಮಾತಾಡಿಸ್ತವ್ರು ಯಾರು? ಯಾವಾಗ 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 ತಮಾಷೆ ಎಲ್ಲಾರ ಜೊತೆ ನೀನ್ ಬಕೆಟ್ ಹಿಡಿತಾ ಇದೀಯ ಅಂತ, ಎಲ್ಲಾರ ಜೊತೆ ಬಕೆಟ್ ಹಿಡಿತಿದ್ಯಾ ಅಂತ ಏನಂತ ಗಿಲ್ಲಿ ನೀನು ಮಾತಾಡ್ತಾ ಇದೀನಿ ಅಂತ ಮಾತಾಡ್ತಾ ಇದೀನಿ ಅಂತ ನೀನ್ ಮಾಡ್ತಾ ಇದ್ಯಾ? ನೀನ್ ಮಾಡ್ತಾ ಇರೋದೇ ನಾನು ಹೇಳ್ತಾ ಇರೋದು. ನೀನು ನನ್ನ ವಿಷಯದಲ್ಲಿ ಯಾರ ವಿಷಯದಲ್ಲಾದ್ರೂ ನೋಡು, ನಾನು ಹೇಳ್ತಾ ಇದ್ದೀನಿ ಕೇಳು, ಯಾರ ವಿಷಯದಲ್ಲಾದ್ರೂ ತಮಾಷೆ ಆಗ್ತಾವೋ? ನನ್ ವಿಷಯದಲ್ಲಿ ತಮಾಷೆ ಮಾಡ್ಬೇಕಾದ್ರೆ ನೋಡ್ಕೊಂಡ್ ಮಾಡು. ನಿಜವಾಗ್ಲೂ ನಾನ್ ಒಂದ್ಸತಿ ಸರಿ 2 ಸತಿ ಸರಿ ಬಿಡ್ತೀನಿ ಇದೆ ಅಂತ ಅನ್ಬಿಟ್ಟು ನಿನ್ನ ಹತ್ರ ನಾನು ಅನ್ನಿಸ್ಕೊಳಲ್ಲ. ಗಿಲ್ಲಿ ಊರವ್ರ ಹತ್ರ ಎಲ್ಲ ಜಗಳ ಆಡು, ಊರವ್ರ ಹತ್ರ ಎಲ್ಲ ನೀನ್ ಬೇಕಾದ್ರೆ ನಕ್ಕೊಂಡೆ ಕಾಲ್ ಹೇಳಿ. ನನ್ನ ಹತ್ರ ನಿನ್ ಕಾಲ್ ಹೇಳಿಬೇಡ. ಹುಡುಗಿ ಅಂತಾನೆ ಇರ್ತೀಯ ನೀನು. ಅವಳೆಲ್ಲ ಫ್ರೀ ಪ್ರಾಡಕ್ಟ್, ನೀನು ಫ್ರೀ ಪ್ರಾಡಕ್ಟ್. ಅವಳೆ ಸೆಟ್ಕೊಂಡು ದಿನದಲ್ಲಿ ಒಂದು 50 ಸತಿ ಕೇಳ್ತೀನಿ ನೀನ್ ಯಾಕೆ ಕಾವ್ಯ ಅಂತ ಹೇಳ್ತೀನಿ. ತೋರ್ಸು ನೀನು. ಯಾರ ಜೊತೆ ಮಾತಾಡ್ಬೇಡ, ಸುಮ್ಮನೆ ಇದ್ದು ಬಿಡು. ನಾನು ಇರ್ತೀನಿ. ನನ್ನ ಇಷ್ಟ ಅದು, ನನ್ನ ಇಷ್ಟ, 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 ನನ್ನ ಇಷ್ಟ. ರಿಯಾಕ್ಟ್ ಮಾಡಬೇಡ, ರಿಯಾಕ್ಟ್ ಮಾಡಬೇಡ. ನೀನು ಬಕೆಟ್, ನೀನು ಸಿಂಟೆಕ್ಸ್, ನೀನು ಡ್ರಮ್ಮು, ನೀನು ಡ್ರಮ್ಮು. ನನ್ನ ಇಷ್ಟ. ಏನಿವಾಗ ನೀನು ತಮಾಷೆ ಮಾಡಬೇಡ. ನೀನು ಯಾರಾದ್ರೂ ತಗೊಂಡ್ರೆ ಅಂತ ಮೆನ್ಷನ್ ಮಾಡಿದ್ಯಲ್ಲ, ನಿನಗೂ ಗೊತ್ತು ಕಾಮಿಡಿಗೆ ಮಾಡಿದ್ದು ಅಂತ. ಚಂದ್ರಣ್ಣ ಗೊತ್ತಿದ್ಮೇಲೆ ಫನ್ ಆಗೇ ರೇಗಿಸ್ತಿರೋದು. ಅಲ್ಲ ಮಾಡಿರೋದು ಯಾವಾಗ? ನೀನು ಮಾತಾಡಿ, ಅವಳು ವಿಷಯ ಬತ್ತ ಈಗ ಫನ್ನೇ ತಾನೇ ಮಾಡಿದ್ದು. ರೇಗಿಸಿದ್ ಯಾಕೆ ಒಫೆಂಡ್ ಆಗ್ತೀಯಾ? ಒಂದ್ಸತಿ ಈಗ ಇವತ್ತು ನಿನ್ ಬಗ್ಗೆನೇ ಯಾವ ಮಾತಾಡ್ತಾ ಇಲ್ಲ, ಆರಾಮಾಗಿ ನಾವು ಬೇರೆ ಏನೋ ಮಾತಾಡ್ತಾ ಇದ್ದೀವಿ. ಅವತ್ತಾಗಿದ್ ಫನ್ನ ಅಲ್ಲೇ ಬಿಡ್ಬೇಕು. ಯಾರಮ್ಮ ಮಾತಾಡ್ತಾರೋ ನಿಮ್ ಬಗ್ಗೆ? ಯಾರಮ್ಮ ಮಾತಾಡ್ಬೇಕಾದ್ರೆ ತಮಾಷೆ ಮಾಡಿದ್ರೆ ನೀನು ಹೋಗಲ್ಲ, ನಾನು ನಿನ್ ಜೊತೆ ಮಾತಾಡಕ್ ಬಂದಿಲ್ಲ. ಇನ್ನೊಂದ್ಸತಿ ತಮಾಷೆ ತಮಾಷೆ ಮಾಡಕ್ ಅವ್ರ ಬಗ್ಗೆನೇ ಮಾತಾಡ್, ನಾವ್ ಯಾವ್ದೋ ಮಾತಾಡ್ಕೊಂಡ್ರೆ ಸ್ಪೋರ್ಟ್ಸ್ ಬಗ್ಗೆ ಮಾತಾಡ್ಕೊಂಡ್ ಕುಂತಿದೀವಿ. ತನ್ನು ಇವ್ರು ಅದ್ ಮಾತಾಡ್ಕೊಂಡ್ ಕುಂತಿದೀವಿ. ಯಾವ್ದು ಮಾತಾಡ್ದ ಅಂದ್ಬಿಟ್ಟೆ. ಸಂಜೆ 5:10. ಇಂದು ಬಿಬಿ ಕಾಲೇಜಿನಲ್ಲಿ ಸ್ಪೋರ್ಟ್ಸ್ ಡೇ. ಇದರ ಪ್ರಯುಕ್ತ ಕರುನಾಡಿನ ಜನಪ್ರಿಯ, ಎಲ್ಲರೂ ತಮ್ಮ ಬಾಲ್ಯದಲ್ಲಿ ಒಂದಲ್ಲ ಒಂದು ಬಾರಿ ಆಡಿರುವ ನಮ್ಮದೇ ಮಣ್ಣಿನ ಕ್ರೀಡೆಯನ್ನು ಈಗ ಬಿಗ್ ಬಾಸ್ 2 ತಂಡಗಳಿಗೆ ಸ್ಪರ್ಧೆಯಾಗಿ ನೀಡುತ್ತಿದ್ದಾರೆ. ಅದುವೇ ಕಬಡ್ಡಿ. ಕಬಡ್ಡಿ ಇದರ ಅನುಸಾರ ಈ ಸ್ಪರ್ಧೆಯು 2 ಸುತ್ತುಗಳಲ್ಲಿ ನಡೆಯಲಿದ್ದು, ಮೊದಲನೇ ಸುತ್ತಿನಲ್ಲಿ ಪ್ರತಿ ತಂಡದಿಂದ ತಲಾ 2 ಹುಡುಗರು ಹಾಗೂ 2ನೇ ಸುತ್ತಿನಲ್ಲಿ ಪ್ರತಿ ತಂಡದಿಂದ ತಲಾ 2 ಹುಡುಗಿಯರು ಆಡಬೇಕು. ಗಾರ್ಡನ್ ಏರಿಯಾದಲ್ಲಿ ಒಂದು ಅಖಾಡ ನಿರ್ಮಿಸಲಾಗಿದ್ದು, ಈ ಅಖಾಡವನ್ನು ಒಂದು ಚಿಕ್ಕ ಭಾಗ ಹಾಗೂ ಒಂದು ದೊಡ್ಡ ಭಾಗವಾಗಿ ವಿಂಗಡಿಸಲಾಗಿದೆ. ಪ್ರಿನ್ಸಿಪಾಲ್ ರಘು ಅವರು ಟಾಸ್ ಮಾಡುವ ಮೂಲಕ
ರೈಡ್ಗೆ ಹೋಗುವ ಮೊದಲ ತಂಡ ಯಾವುದು ಎಂದು ನಿರ್ಧಾರ ಮಾಡಬೇಕು. ರೈಡ್ ಮಾಡುವ ತಂಡದ ಇಬ್ಬರು ಸದಸ್ಯರು ಅಖಾಡದ ಚಿಕ್ಕ ಭಾಗದಲ್ಲಿ ನಿಲ್ಲಬೇಕು. ಎದುರಾಳಿ ಸದಸ್ಯರು ತಮ್ಮ ತಂಡದ ಬಣ್ಣದ ನಾಣ್ಯಗಳನ್ನು ಲಗತ್ತಿಸಿರುವ ಜಾಕೆಟ್ ಧರಿಸಿ ಅಖಾಡದ ದೊಡ್ಡ ಭಾಗದಲ್ಲಿ ನಿಲ್ಲಬೇಕು. ರೈಡ್ ಮಾಡುವ ತಂಡದಿಂದ ಒಬ್ಬ ರೈಡರ್ ಎದುರಾಳಿ ತಂಡದ ಕಡೆಗೆ ಬಂದು ಅವರ ಜಾಕೆಟ್ನಲ್ಲಿರುವ ನಾಣ್ಯವನ್ನು ಕೀಳಬೇಕು. ನಂತರ ಗೆರೆಯನ್ನು ಮುಟ್ಟಬೇಕು ಅಥವಾ ದಾಟಬೇಕು. ಪ್ರತಿ ರೈಡ್ಗೆ 2 ನಿಮಿಷಗಳ ಕಾಲಾವಕಾಶ ನೀಡಲಾಗುತ್ತದೆ. ರೈಡರ್ ನಾಣ್ಯವನ್ನು ಕೀಳುವವರೆಗೂ ಎದುರಾಳಿ ತಂಡದವರು ಆತನನ್ನು ಹಿಡಿಯುವಂತಿಲ್ಲ ಹಾಗೂ ತಳ್ಳುವಂತಿಲ್ಲ. ರೈಡರ್ ನಾಣ್ಯವನ್ನು ಕಿತ್ತ ನಂತರ ಎದುರಾಳಿ ತಂಡದವರು ರೈಡ್ನ ಸಮಯ ಮುಗಿಯುವವರೆಗೂ ಆತನನ್ನು ಹಿಡಿದಿಟ್ಟರೆ ಅಥವಾ ಅಖಾಡದಿಂದ ಸಂಪೂರ್ಣವಾಗಿ ಹೊರ ತಳ್ಳಿದರೆ ಅಥವಾ 2 ನಿಮಿಷದ ಒಳಗೆ ರೈಡರ್ ನಾಣ್ಯವನ್ನು ಕಿತ್ತು ನಡುವಲ್ಲಿರುವ ಗೆರೆಯನ್ನು ಮುಟ್ಟದೇ ಇದ್ದರೆ ಎದುರಾಳಿ ತಂಡ 1 ಅಂಕ ಗಳಿಸುತ್ತದೆ. 2 ನಿಮಿಷದ ಒಳಗೆ ನಾಣ್ಯವನ್ನು ಕಿತ್ತು ನಡುವಿನ ಗೆರೆಯನ್ನು ರೈಡರ್ ಮುಟ್ಟಿದರೆ ಆತ ಕಿತ್ತಿರುವ ಪ್ರತಿ ನಾಣ್ಯಕ್ಕೆ 1 ಅಂಕವನ್ನು ರೈಡರ್ನ ತಂಡ ಗಳಿಸುತ್ತದೆ. ಒಂದು ವೇಳೆ ರೈಡರ್ನನ್ನು ಹಿಡಿಯುವ ಪ್ರಯತ್ನದಲ್ಲಿ ಎದುರಾಳಿ ತಂಡದವರು ಅಖಾಡದಿಂದ ಹೊರಗೆ ಹೋದರೆ ರೈಡರ್ನ ತಂಡ 1 ಅಂಕ ಗಳಿಸುತ್ತದೆ. ಎರಡೂ ತಂಡದವರ ರೈಡ್ ಮುಗಿದಾಗ ಮೊದಲನೇ ಸುತ್ತು ಮುಗಿಯುತ್ತದೆ. ಹುಡುಗರ ಸುತ್ತು ಮುಗಿದ ನಂತರ ಹುಡುಗಿಯರು ನಿಯಮಾನುಸಾರ ಇನ್ನೊಂದು ಸುತ್ತನ್ನು ಆಡಬೇಕು. 2 ಸುತ್ತುಗಳ ನಂತರ ಅತಿ ಹೆಚ್ಚು ಅಂಕ ಗಳಿಸಿರುವ ತಂಡ ಈ ಸ್ಪರ್ಧೆಯಲ್ಲಿ ಜಯಶಾಲಿಯಾಗುತ್ತದೆ. ಪ್ರಿನ್ಸಿಪಾಲ್ ರಘು ಅವರು ಈ ಸ್ಪರ್ಧೆಯ ಉಸ್ತುವಾರಿ ವಹಿಸಬೇಕು. ಡಿಬಾರ್ ಆಗಿರುವ ಧ್ರುವಂತ್ ಮತ್ತು ಚಂದ್ರಪ್ರಭಾ ಈ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುವಂತಿಲ್ಲ. ಸಂಜೆ 6:05. ನಿಂತ್ಕೊಳ್ಳಿ. ರೆಡಿ ಗಿಲ್ಲಿ, ರೈಡರ್ ರೆಡಿ. ಮುಟ್ಟಂಗಿಲ್ಲ ಸೂರಜ್ ಬಾ. ಕಿತ್ತೋ ತನಕ ಎಲ್ಲಿ ಕಿತ್ತೇ ಇಲ್ಲ. ಗಿಲ್ಲಿ ಆಗಿ ಹೋದೆ. ಪಾಯಿಂಟ್ ಇಲ್ಲ, ಈ ಕಡೆ ಬಂದು ಗಿಲ್ಲಿ. ರೆಡಿ. ಕೀಳೋ ತನಕ ಮುಟ್ಟಂಗಿಲ್ಲ. ನಾನೆಲ್ಲ ಅವ್ನು ಚಮಕ್ ಕೊಡ್ತಾವ್ ನೀನು ಹೋಯ್ತೀಯ ಫಸ್ಟ್ ಅನ್ಕೊಂಡಿದ್ದೆ. ಅವ್ನು ಚಮಕ್ ಕೊಡ್ತಾವ್ ನೀನು ಹೋಯ್ತೀಯ ಅನ್ಕೊಂಡೆ. ಇಲ್ಲ 1-1. ಫಸ್ಟ್ ರೌಂಡಲ್ಲಿ ನಮ್ 0 ಬ್ಲೂ ಹೌಸ್ದು. Come on guys, come on, you can do it, come on. ನೀನೇ ಇರೋದು ಗಿಲ್ಲಿ. ಅಟ್ಯಾಕ್. ಕೈಗೆ ಸಿಗ್ಬಿಡ ಗಿಲ್ಲಿ, ನೀನು ಕಿತ್ಕೊಳಕ್ ಬಿಡ್ಬೇಡ. ಗಿಲ್ಲಿ ಆಚೆ ಹೋದ, ಅದಕ್ಕೆ 1 ಪಾಯಿಂಟ್. ನೀವು ಆಚೆ ಹೋದ್ರಿ, ತಳ್ಬೋದು, ಬಟ್ ನೀವು ಆಚೆ ಹೋದ್ರಿ. ಇಲ್ಲ ಬಟ್ ನೀವು ಅದೇನು ಅಟ್ಯಾಕ್ ಮಾಡಿಲ್ಲ. ಒಂದ್ ನಿಮಿಷ ಅವ್ರದ್ದು ಡೌಟ್ ಕ್ಲಿಯರ್ ಮಾಡ್ತೀನಿ. ನೀವು ಪುಷ್ ಮಾಡಿದ್ರಿ. ಪುಷ್ ಮಾಡಿದೆ ನಾನು, ಪುಷ್ ಮಾಡಿದೆ. ನಿಮಿಷ ಅವರು ಪುಷ್ ಮಾಡಿದ್ರು, ಅವರು ಪುಷ್ ಮಾಡಿದ್ರು. ನಾನು ಹೇಳ್ತಾ ಇವಾಗ ಅವ್ರು ಕಾಯಿನ್ ತಗೊಳ್ಳದೆ ರೈಡರ್ ಹೋಗಿಲ್ಲ, ತಗೊಂಡು ಹೋಗಿಲ್ಲ, ನಾನು ಹಿಡ್ಕೊಂತ ಇದ್ದೆ ಆಯ್ತಾ. ಕಾಯಿನ್ ತಗೊಂಡು ಅವ್ರು ಹೋಗಿಲ್ಲ ಆ ಕಡೆಗೆ, ಸೊ ನಮಗ್ ಪಾಯಿಂಟ್ ಬರ್ಬೋದು ಅಷ್ಟೇ. ಕಾಯಿನ್ ಕಿತ್ಮೇಲೆ ಅವ್ರು ತಳ್ಳಿದಿದ್ರೆ ನಾನು ಒಪ್ಕೊಂತ ಇದ್ದೆ. ಹೌದು, ಅಭಿಷೇಕ್ ಸಂಪೂರ್ಣವಾಗಿ ಆಚೆ ಹೋಗಿದ್ದೀರಾ, ನಿಮ್ ಪಾಯಿಂಟ್ ಅವ್ರಿಗೆ 1 ಪಾಯಿಂಟ್ ಸಿಗುತ್ತೆ ಅಷ್ಟೇ. ಬನ್ನಿ ಅಷ್ಟೇ ಪಾಯಿಂಟ್ ಇಲ್ಲ. ಅಗ್ರಿ, ಅವ್ರಿಗೆ ಪಾಯಿಂಟ್. ಬಟ್ ಅವ್ರು ಪುಷ್ ಮಾಡಿದಾಗ ಸೂರಜ್ ಅಲ್ಲಾಡ್ಲಿಲ್ಲ, ನಾ ಪುಷ್ ಮಾಡಿದಾಗ ಗಿಲ್ಲಿ ಬಿದ್ದ, ಅಷ್ಟೇ ಡಿಫರೆನ್ಸ್. ಬಟ್ ನೀವ್ ಆಚೆ ಹೋದ್ರಲ್ಲ, ಎಳೆದಿದ್ದು ಇಲ್ಲ. ಆ ತರ ಹಂಗ ಆಗಲ್ಲ ಅಭಿಷೇಕ್, ನೀವು ಪುಷ್ ಮಾಡಿದ್ ನಾನು ನೋಡ್ದೆ. ಓಕೆ, ರೈಡರ್ ರೆಡಿ. ಎರಡು ನಿಮಿಷ ಟೈಮ್ ವೇಸ್ಟ್ ಮಾಡ್ತಿ. ಬಾ ಗಿಲ್ಲಿ, ಆ ಕಡೆಯಿಂದ ಬಾ. ಬಾ ಕವರ್ ಆಗು, ತರುಣ್ ಕವರ್ ಆಗು. ಆಟಾಡ್ಸ ಹಂಗೆ ಆಟಾಡ್ಸ ಅಷ್ಟೇ.
ಒಂದು ಅದು ಗಿಲ್ಲಿದೇನಾ? ಒಂದು ಒಂದು ಅದು ಗಿಲ್ಲಿದೇನಾ? ಗಿಲ್ಲಿ ಗಿಲ್ಲಿ ಅದು ಗಿಲ್ಲಿ ಪರವಾಗಿಲ್ಲ, ಲೀಡರ್ ಇದೀವಿ. ಅಷ್ಟೇ ಅಷ್ಟೇ, ಇಟ್ಸ್ ಓಕೆ ಇಟ್ಸ್ ಓಕೆ. ಸಂಜೆ 6:25. ರಾಶಿ ನಿನ್ ಕೈಯೇ 5.5 ಅಡಿ ಐತೆ. ಓ ಒಂದು ರೈಡಲ್ಲಾದ್ರು ಗಿಲ್ಲಿ ಗೆದ್ದಿರ ಒಂದು ಮಿಕ್ಸ್ ಇರ್ತಾ ಇದ್ದಲ್ಲ ಅವರು. ಒಬ್ಬರನ್ನ ಆಚೆ ಖುಷಿ ಮಾಡಿದ್ರೆ ಅಲ್ಲೇ ನಿಂತ್ಕೊಂಡು ಇನ್ನೊಂದು ಕಿತ್ತಾಕ್ಬಿಟ್ಟು ಬನ್ನಿ, ಎಷ್ಟು ಅಷ್ಟು ಕಿತ್ತಾಕಿ ನಿನ್ನೆ ತೊಳ್ಬಿಡ್ಬೋದು. ಅದನ್ನ ನೋಡ್ಕೊಳ್ಳಿ, ಕಿತ್ಮೇಲೆ ಇಲ್ಲಿ ನಿಂತ್ಕೊಳ್ಬೇಕಾದ್ರೆ ಏನ್ ಬೇಕು. ಪ್ಲೇಸ್ಮೆಂಟ್ ಎಲ್ಲ ಚೇಂಜ್ ಮಾಡ್ತಾವ್ರ ರಕ್ಷಿ, ಹಂಗಿಲ್ಲ. ಬಿಗ್ ಬಾಸ್ ಕೊಟ್ಟಿರೋ ಪ್ಲೇಸ್ಮೆಂಟ್ ನೋಡಿ, ಪ್ಲೇಸ್ಮೆಂಟ್ ಚೇಂಜ್ ಮಾಡೋದು. ಇಲ್ಲ 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 ಇಲ್ಲ, ಕಿಚನ್ ತಪ್ಪು, ಮೋಸ ಮೋಸ. ಬಿಗ್ ಬಾಸ್ ಹೇಳ್ತಿರೋದು ಯಾಕೆ? ಇಲ್ಲ ಸೇಮ್ ಆಗೋಣ, ನಾನಿದ್ದೀನಿ ಡಿಸೈಡ್ ಮಾಡಕ್ಕೆ, ನಾನು ಹಾಕ್ತೀನಿ ಬನ್ನಿ. ಚಾನ್ಸ್ ಮೋಸ ಮಾಡಿದ್ದಾರೆ ಪ್ರಿನ್ಸೆ, ಮೇಲಕ್ಕೆ ಹಿಂದೆ ಬಹುಮಾಡಿ. ನಾವು ಆ ಡಿಪಾರ್ಟ್ಮೆಂಟ್ ರಾಜೆ ವಾರ್ಡ್ ಬೆನ್ನಿಂದ ಕಿತ್ಕೋ, ಕಬಡ್ಡಿ ವಾರ್ಡ್ ಬೆನ್ನಿಂದ ಕಿತ್ಕೋ, ಕೀಳೋ ತನಕ ಮುಟ್ಟಂಗಿಲ್ಲ. ಅಷ್ಟೇ ಅಷ್ಟೇ ಅಷ್ಟೇ, ಕಿತ್ಕೋ ಬೆನ್ನಿಂದ ಕಿತ್ಕೋತಾರು. ನಾನು ನೋಡ್ತಾ ಇಲ್ವಾ ಅಲ್ಲಿ? ನಂಗೆ ಗೊತ್ತಾಗಲ್ವಾ? ಎಲ್ಲದಕ್ಕೂ ನಂಗೆ ಏನ್ ಮಾಡ್ಲಿ? ಇಲ್ಲ ಅಶ್ವಿನಿ, ನೋಡ್ತಾ ಇದ್ದೀನಿ ನಾನು. ಒಂದು ನಿಮಿಷ ಹತ್ರ ಹೋಗೋ, ರೇಣುಕಿ ಮುಟ್ಟಂಗಿಲ್ಲ. ನೀನು ಹತ್ರ ಬಂದು ಹತ್ರ ಹೋಗು, ಹೋಗ ಹತ್ರ ಹೋಗಿ ಕಿತ್ಕೋ. ನೀನ್ ಎಷ್ಟು ಹತ್ರ ಬೇಕಾದ್ರೂ ಹೋಗ್ಬೋದು. ಸಂಜೆ 6:35. ಸರ್, ನಾನು ನನಗೆ ಒಂದು ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೆ 3 ಟ್ಯಾಪ್ ಮಾಡ್ತೀನಿ. ಆಯ್ತಾಯ್ತು, ಹೋಗು. ಬೇಕು ಅಂತಿರೋದು ಅಕಸ್ಮಾತ್ ಅವ್ರು ಕಿತ್ತಿಲ್ಲ ಇಲ್ವೋ ಹಿಡ್ಕೊಳ್ಳಿ, ಕಿತ್ತಿಲ್ಲ ಅಂದ್ರೆ ಬಿಡಿ ಆಮೇಲೆ. ಓಕೆ ಸರ್, ಗೊತ್ತಾಗಲ್ಲ. ಬೇಡ, ಅವಾಗ ಎತ್ಕೊಂಡ್ಬಿಡ್ತಾರೆ. ನಾನು ಹೇಳೋದು ಆಯ್ತು, ಅಲ್ಲಿ ಹೋದ್ಮೇಲೆ ಅಂದಂಗಿಲ್ಲ, ಆಗಲ್ಲ. ರೆಡಿ? ಕಬಡ್ಡಿ ಹಿಂದಕ್ಕಿರಿ ಮುಂದಕ್ಕೆ ಹೋಗ್ಬೇಡಿ. ಟೈಮ್ ನೋಡಿ. ಅಷ್ಟೇ. ಒಂದ್ ನಿಮಿಷ ಸ್ಟಾಪ್ ಮಾಡಿ. ರಕ್ಷಿತಾ, ಕೂಲ್ ಡೌನ್. ಸ್ಟಾಪ್ ಮಾಡು. ನಾನು ಕೌಂಟ್ ಮಾಡಲ್ಲ. ನಾನು ಇದನ್ನು ಕೌಂಟ್ ಮಾಡಲ್ಲ ರಕ್ಷಿತಾ.
ಇಲ್ಲ, ನಾನು ಕೌಂಟ್ ಮಾಡಲ್ಲ, ಇದನ್ನ ಕೌಂಟ್ ಮಾಡಲ್ಲ. ನೀವ್ ನೋಡಲ್ಲ, ಅನ್ನಲ್ಲ, ಧನುಷೇ ಕುತ್ಕೋಬೇಕ ನಾನು ನೋಡ್ಬಿಟ್ಟು ಸುಮ್ಮನೆ ಇರಲ್ಲ ನಾನು. ಆಗಲ್ಲ, ಒಬ್ಬರು ಮಾತಾಡಿ ಧನುಷ್, ಒಬ್ಬರು ಮಾತಾಡಿ ನನ್ನ ಜೊತೆ. ಸ್ಪೋರ್ಟ್ಸ್ ಮ್ಯಾನ್ ನಾನು ಹೇಳ್ತಾ ಇದ್ದೀನಿ, ತಪ್ಪಿದು. ಅಲ್ಲ, ಆ ಸೆಕೆಂಡ್ ಅಲ್ಲಿ ನಾನು ಹೇಳ್ತಾ ಇರೋದು ಹೇಳ್ದೆ ತಾನೆ ಸ್ಟಾಪ್ ಅಂತ. ಅದಾದ್ಮೇಲೆ ಕಣ್ಣಿಗೆ ಮಣ್ಣೆಸಿದ್ಯಾರ ಅವಳೆ ಮೂಮೆಂಟ್ ಅಲ್ಲಿ ಆಯ್ತು ಬಂದನ ಅಷ್ಟೇ. ಅದೊಂದು ಮೂಮೆಂಟ್ ಅಲ್ಲಿ ಮಣ್ಣು ಮೇಲೆ ಆಡುವಾಗ ಮಣ್ಣು ಏನೋ ಒಂದು ಆಗತ್ತೆ. ಏನ್ ಮಾತಾಡ್ತಾ ಇದ್ದೀನಿ, ನಾನು ಬೇರೆ ಟೈಮಲ್ಲಿ ಏನಾರು ಆಗಿದ್ರೆ ನಾನು ಆಕ್ಷನ್ ತಗೊಳ್ತಾ ಇದ್ದೆ. ಬಟ್ಟೆ ಹೋದ್ರು ಎಳಿತಾ ಇದ್ದೀರಾ, ಅವ್ರು ಕೋರ್ಟ್ನಲ್ಲಿ ಹಾಕಿದ್ದಾಳೆ. ನೀನು ಏನಕ್ಕೆ ಕೇಳ್ತಾ ಇದ್ದೆ ನಂಗೆ ಅರ್ಥನೇ ಆಗಿಲ್ಲ. ಕಂಟಿನ್ಯೂ ಮಾಡಿ ಅಂತ ಯಾಕೆ ಹೇಳ್ತಾ ಇದ್ದೆ? ಯು ಆರ್ ಕಂಫರ್ಟಬಲ್ ದರ್, ನಿನ್ಗೇನು ಪ್ರಾಬ್ಲಮ್ ಆಗಲಿಲ್ಲ? ನಿನಗೇನು ಪ್ರಾಬ್ಲಮ್ ಇಲ್ಲ. ರಾತ್ರಿ 7 ಗಂಟೆ. ಈಗ ಅಣ್ಣ ನಾನು ಹೇಳೋದೇನು ಗೊತ್ತಾ, ಹೇಳಿ ದಯವಿಟ್ಟು ಇಮೋಷನ್ಸ್ ನ ತೆಗೆದು ನಾವೇನೋ ತಪ್ಪು ಮಾಡ್ತಿದೀವಿ ತರ ಮಾಡಿ. ಎಮೋಷನ್ ಅಲ್ಲ, ನಾನು ನೋಡಿರೋದೇ ಹೇಳ್ತಾ ಇದ್ದೀನಿ. ಒಂದ್ ನಿಮಿಷ ಡ್ರಾಮಾ ಇಲ್ಲ. ನೀನು ಒಂದ್ ಹುಡುಗಿ ಆಗಿದ್ರೆ ನೀನ್ ಅದನ್ನ ಅರ್ಥ ಮಾಡ್ಕತ್ತಿದ್ದೆ, ಸರಿಯಾ? ಇಲ್ಲಿ ಒಂದು ಡ್ರಾಮಾ ಗೇಮ್ ಅಂತ ಹೇಳ್ತಿರ್ಲಿಲ್ಲ. ಅದೇ ಅರ್ಥ ಮಾಡ್ತೀರಿ. ಆ ಕ್ಯಾಪ್ಟನ್ ಹೇಳ್ತವ್ರೆ ಅಂದ್ರೆ ಅರ್ಥ ಮಾಡ್ತಾರೆ. ಅಲ್ಲಿ ಏನಾಗಿರ್ಬೇಕು, ಕ್ಯಾಪ್ಟನ್ ಹೇಳ್ತಾರೆ ಅಂದ್ರೆ ಅರ್ಥ ಮಾಡ್ತಾರೆ. ಅಲ್ವಣ್ಣ? ಡ್ರಾಮಾ ಗೇಮ್ ನೀನು ಹುಡುಗಿ ಅರ್ಥ ಮಾಡ್ಕೋ. ಅಯ್ಯೋ, ನೀನು ಅರ್ಥ ಏನೋ ಮಾಡ್ಕೊಂಡಿಲ್ಲ, ಏನು ಅರ್ಥ ಮಾಡ್ಕೊಂಡಿಲ್ಲ. ಫಸ್ಟ್ ನೀವು ಬುದ್ಧಿ ಕಲಿ. ನೀನು ನನ್ಗೇನಲ್ಲಿ ಪಾಪ ಕ್ಯಾಪ್ಟನ್ ಹೇಳ್ತವ್ರೆ, ಹೋಗಿ ಕಟ್ಟಿ ಹಿಡ್ಕೊಂಡು ಹೋಗತ್ತಗೆ ನಿಮ್ ಟೀಮ್ ಬೇಡ ಹೋಗತ್ತೆ. ಏನು ನಿಂದೇನು ಡ್ರಾಮಾ ಇಲ್ಲ, ಇದೆ ಎತ್ತೋರ್ಗೆ ಇನ್ನೊಂದು ಆಟ ಆಡಕ್ ಯಾಕಷ್ಟೇ? ನಮ್ ಟೀಮ್ ಅವನು ಹುಡುಗಿ ಇರ್ತಾನೆ, ಎಲ್ಲರೂ ನಮಗೆ ಬೇರೆ ತರ ಸ್ಟ್ಯಾಂಡ್ ತಗೊಂಡಾಗ್ತಾನೆ, ಅದೆಲ್ಲ ಬೇರೆ ತರ ಕ್ಯಾಚ್ ಆಗೋದು ಬಿಡು. ಅದಕ್ಕೆ ಸ್ಟಾರ್ಟಿಂಗ್ ಹೇಳಿದ್ರು ಇಮೋಷನ್ಸ್ ತರಬೇಡಿ. ಕ್ಯಾಪ್ಟನ್ ಗೊತ್ತು, ಆ ಅಪ್ಪನ ಸ್ಪೋರ್ಟ್ಸ್ ಆಡಕ್ಕಂದ್ರೆ ಬಂದಿರೋದು, ಅವ್ರಿಗೆ ಗೊತ್ತು ಮೆಟ್ರೈಮ್ಗೆ ಉಸಿರು ಕಟ್ತಾ ಇದೆ ಇಲ್ವಾ ಅಂತ. ಅದೊಂದು ಅದೊಂದು ಸೈಡ್ಗಿಡು, ಅದೊಂದು ಸೈಡ್ಗಿಟ್ರೆ ಇವ್ರು ಮಾಡಿದ್ರು ಗೊತ್ತಾ, ಎದೇಳಿ ಬುಡಿ ಫಸ್ಟಿಂದ ಆಡಿಸ್ತೀನಿ ಬುಡಿ ಅಂತ ಬುಡಲ್ಲ ಅಂತ ಅಮ್ಮಿಕಂದ್ ಕೂತವ್ರೆ. ನೀನೆಂತ ಮಾತಾಡ್ಲಿಕ್ಕೆಲ್ಲ ನೆಕ್ಸ್ಟ್ ಎಲ್ಲಾ ಟಾಸ್ಕಲ್ಲೂ ನಾನು ನಿನ್ ಬಟ್ಟೆನೇ ನೋಡೋದು, ಈ ತರಾನೇ ಹಾಕೋಬೇಕು ನಿನ್ ಬಟ್ಟೆನ. ಈಗ ನೀವು ಆಸ್ ಅ ಉಸ್ತುವಾರಿ ಅಥವಾ ವಾಟ್ ಎವರ್ ನೀವು ಹೇಳ್ತಾ ಇದ್ದೀರಾ, ಓಕೆ, ಇನ್ನೊಂದು ಅವಕಾಶ ನೀವು ಕೊಡಿ, ಅದಕ್ಕೆ ಒಪ್ಕೋತೀವಿ. ಆದ್ರೆ ಕಾಲಲ್ಲಿ ಓದಿಯೋದು ಮಣ್ಣಿಗೆ ನೇರ್ಚೋದೆಲ್ಲ ಮಾಡಬಾರ್ದು ಸರ್. ಅಷ್ಟೇ ಮಾಡಬಾರ್ದು, ಅಷ್ಟೇನೆ. ಸರಿ ಇರಲ್ಲ, ಈಗಲೇ ಹೇಳ್ತಾ ಇದೀವಿ ಸರ್. ಮೊನ್ನೆ ಯಾವಾಗ ಹಚ್ಚಿದೀನಿ ನಾನು, ಸ್ಟಾಪ್ ಹೇಳ ನಂತರ ಅವಾಗೂ ಮಾಡಬೇಡ. ಏನಾದ್ರೆ ನಾನು ಇದ್ದೀನಿ, ನೀನ್ ಯಾಕೆ ಮಣ್ಣೆಸ್ದೆ? ನಿಮ್ಗೂ ವಾರ್ನಿಂಗ್ ಕೊಟ್ಟಿದ್ದೀನಿ, ಅವ್ರಿಗೂ ಹೇಳಿದ್ದೀನಿ, ಆಮೇಲೆ ಹೇಳಿಲ್ಲ ಅನ್ಬೇಡ, ಹೋಗೋ ಮಾಲು. ರಾತ್ರಿ 7:10. ರೆಡಿ? ಕಬಡ್ಡಿ ಹೇಳು. ರಕ್ಷಿತಾ ಕಬಡ್ಡಿ ಹೇಳು. ಈಗ ಇನ್ನೊಬ್ರ ಹತ್ರ ಹೋಗು. ಸೂಪರ್, ಗ್ರೇಟ್ ಜಾಬ್. ಫ್ಯಾಂಟಾಸ್ಟಿಕ್. ಇದು ರಾಕ್ಷಿ ಬ್ರಿಲಿಯಂಟ್. ಇವಳಲ್ಲ ರಾಶಿ ಅಲ್ಲಿಂದ ಕವರ್ ಆಗಿ ಚಿತ್ರದಲ್ಲಿ ಹಿಡಿದಬಹುದಾಗಿತ್ತಲ್ಲ. ರೆಡಿ? ಆಲ್ ದಿ ಬೆಸ್ಟ್ ಜಾನು. ಕಮಾನ್ ಜಾನು, ಕಬಡ್ಡಿ ಹೇಳು. ಕಬಡ್ಡಿ ಈ ಕಡೆ ಬಾ. ಬೆನ್ನೆಲ್ಲೂ ಇದೆ. ಕಬಡ್ಡಿ ನೋಡು. ನಾನು ನೋಡ್ತಾ ಇದ್ದೀನಿ. ಅವ್ರು ಮುಟ್ಟೆ ಇಲ್ಲ, ಟಚ್ ಆದ್ಮೇಲೆ ಮುಟ್ಟಬೇಕು. ಓಕೆ, ಸೂಪರ್.
ಇಲ್ಲ ನಾನು ನೋಡ್ಲಿಲ್ಲ ಕಾಯಿನ್ ಕೆಳಗಡೆ ಬಿತ್ತು ಅದು ನೀವು ಹಿಂಗ್ ಇಟ್ಕೊಂಡ್ಬಿಡ್ಬೇಕಾಗಿತ್ತು. ನೀವು ಕಾಯಿನ್ ಮುಟ್ಬಿಟ್ರಿ. ಬಿಗ್ ಬಾಸ್ ಗೇಮ್ ಆಯ್ತು. ಬಿಗ್ ಬಾಸ್ ಈಗ ಏನಾದ್ರು ಕಾಯಿನ್ ತಕದೇನೆ ಹೋಗಿದ್ರೆ ಇವು ನಮ್ಗೊಂದು ಪಾಯಿಂಟ್ ಬರುತ್ತೆ. ಹೌದು 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 ಅದೇ ನಿಂದು ತಪ್ಪಾಗಿದೆ. ನಿಂದೊಂದು ಬಂದ್ಬಿಟ್ಟಿದ್ರೆ ಗಿಲ್ಲಿ ಈಕೆ ಕೈಗುಟ್ಟಚ್ಚೆ 18 ವರ್ಷ ನ್ಯಾಷನಲ್ ಗೇಮ್ಸ್ ಆಡಿದ್ ಬಂದು ಸೈಡಲ್ಲಿ ಕೂತ್ಕೊಂಡು ಬರ್ಬೇಕಾಗಿತ್ತು ಆಡಕ್ಕೆ. ರಾತ್ರಿ 7:25. ಇದು ಬಿಗ್ ಬಾಸ್. ಪ್ರಿನ್ಸಿಪಾಲ್ ರಘು. ಎರಡೂ ತಂಡಗಳ ನಡುವೆ ಟೈ ಆಗಿರುವ ಕಾರಣ ಈಗ ಒಂದು ಟೈ ಬ್ರೇಕರ್ ರೈಡ್ ಅನ್ನು ಆಡಿಸಬೇಕು. ಈ ಟೈ ಬ್ರೇಕರ್ ರೈಡ್ನಲ್ಲಿ 3 ನಿಮಿಷಗಳ ಅವಧಿಯಲ್ಲಿ ಕೇವಲ ಒಂದೇ ರೈಡ್ಗೆ ಅವಕಾಶ ಇರುತ್ತದೆ. ಯಾವ ತಂಡದಿಂದ ಒಬ್ಬ ರೈಡ್ ಮಾಡಬೇಕು ಹಾಗೂ ಯಾವ ತಂಡದಿಂದ ಇಬ್ಬರು ಡಿಫೆಂಡ್ ಮಾಡಿಕೊಳ್ಳಬೇಕು ಅನ್ನೋದು ನಿಮ್ಮ ಆಯ್ಕೆಯಾಗಿರುತ್ತದೆ. ಓಕೆ ಬಿಗ್ ಬಾಸ್. ಈ ಕೂಡಲೇ ನಿರ್ಧರಿಸಿ ಟೈ ಬ್ರೇಕರ್ ರೈಡ್ ಅನ್ನು ಆರಂಭಿಸಿ. ಶುಭವಾಗಲಿ. ಓಕೆ ಬಿಗ್ ಬಾಸ್. ಹುಡುಗರ ಹುಡುಗಿರ ಅವರೇ ಅವ್ರ ಫೇವರ್ಗೆ ಮಾಡ್ತಾರೆ. ಅಭಿಷೇಕ್ ಮತ್ತೆ ಸೂರಜ್ ಡಿಫೆಂಡ್ ಮಾಡ್ಕೊಂತಿದ. ಧನುಷ್ ರೈಡ್ ಮಾಡ್ತಾರೆ. ಆಲ್ ದಿ ಬೆಸ್ಟ್. ನನ್ನ ಅವಶ್ಯಕತೆ ಬಾ 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 ಕಬಡ್ಡಿ 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 ಅವ್ರದ್ದು ಕೇಳಿ ಕಬಡ್ಡಿ ಕೇಳಿಸ್ಕೊಬೇಡ. ಏನ ನಮ್ಮ ಟೀಮ್ ನಾವಿಬ್ರು ಹೋದ ಗೆದ್ಕ ಬಂದ ಇಬ್ರು ಹೋದ ಗೆದ್ಕ ಬಂದ ಅಷ್ಟೇ. ಇಬ್ರು ಹೋದ ಗೆದ್ಕ ಬಂದ ಗೆದ್ಕ ಬಂದಪ್ಪ ಜೋಡಿ ವಿನ್ನು. ಬಿಗ್ ಬಾಸ್ ರೆಡ್ ಹೌಸ್ 4 ಪಾಯಿಂಟು ಅಂಡ್ ಬ್ಲೂ ಹೌಸ್ 5 ಪಾಯಿಂಟು. ಅದಕ್ಕೆ ಈ ಟಾಸ್ಕ್ನ ಬ್ಲೂ ಹೌಸ್ ವಿನ್ ಆಗಿದ್ದಾರೆ. ವೆಲ್ ಪ್ಲೇಡ್ ರಕ್ಷಿತ್. ವೆಲ್ ಪ್ಲೇಡ್. ವೆಲ್ ಪ್ಲೇಡ್ ಜಾನೋಕ. ಆ ಸತ್ಯಕ್ಕೆ ಇವತ್ತು ವಿನ್ ಆಗಿದ್ದು ಅಷ್ಟೇ. ಅದೇ ಹೇಳಿದ್ದು ಸಂಬಂಧನೇ ಇರಲ್ಲ. ಡಿಪೆಂಡೆನ್ಸಿ ಅಂತ ನಾನು ಯಾವ್ದು ಕೇಳಿದ್ದೆ, ಅವಳು ಯಾವ್ದ್ರಲ್ಲಿ ಹೇಳ್ತಾ ಇದ್ದಾಳೆ ರಿಟರ್ನು. ಒಂದಕ್ಕೊಂದು ಸಂಬಂಧನೇ ಇರಲ್ಲ. ಒಂದೊಂದೇ ವರ್ಡ್ ಗೊತ್ತಾಗ್ತಿದ್ದೀನಿ, ಏನು ಅವಳಿಗೆ ಗೊತ್ತಾಗ್ತಾ ಇಲ್ಲ. ಅಲ್ಟಿಮೇಟ್ಲಿ ಏನ್ ಗೊತ್ತಾ, ಗೆಲುವು ಅನ್ನೋದಿಲ್ಲ ಅಂದಾಗ ಓಪನ್ ಆಗಿ ಹೇಳ್ತೀನಿ ನಾನು, ಗಿಲ್ಲಿ ಇಲ್ಲ ಅಂದ್ರೆ ಅವಳ ಮನೆಯಿಂದ ಹೋಗ್ತಾಳೆ. ಇರದೇ ಇಲ್ಲ ಅವಳು. ಗಿಲ್ಲಿ ಹೋದಾನೆ ನೆಕ್ಸ್ಟ್ ವೀಕ್ ಹೋಗ್ತಾಳೆ. ಅವಳು ಏನ್ ಆಟ ಆಡ್ತಿದ್ದಾಳೆ ಇಲ್ಲಿ? ಏನು ಇಲ್ಲಮ್ಮ ಬಿಡು. ಹಂಗೇನದಲ್ಲ, ಬಟ್ ನಮಗೂ ಹಾಟ್ ಆಗುತ್ತೆ 50 ಸಲ. ಏನ್ ಗೊತ್ತಾ, ಅವಳು ಹೇಳ್ತಾಳೆ ಅಂತ ನಾವು ಹೇಳೋದ್ ಬೇಡ. ಅವಳು ಅದೇ ತರ ಆಡ್ಲಿ. ಬಂದು ನಿನ್ಗೆ 50 ಸಲ ಬಂದು ನೀನ್ ಡಿಪೆಂಡೆನ್ಸಿ ನಿಂಗೆ ಹಾಟ್ ಆಗುತ್ತಾ ಆಗಲ್ವಾ? ನೀನ್ ಅದನ್ನ ತೋರಿಸ್ತಾ ಇದೀಯಾ, ಎಲ್ಲರೂ ನೋಡ್ತಿದ್ರೆ ನಿಂಗೆ ಕಿರ್ಚ್ಬೇಡ ಬಿಡು. ಅವಳು ಹೇಳ್ತಾಳೆ ಅಂತ ನಾವು ಹೇಳ್ಬಾರ್ದು ರಾಶಿ, ಬಿಡು. ರಾತ್ರಿ 7:45. ನಾನು ಕವರ್ ಮಾಡಿದ್ದೀನಿ. ಸ್ಟಾಪ್ ಮಾಡಿದ ನಂತರ ನಾನು ಯಾಕೆ ಮಣ್ಣು ಹಾಕಿದ್ದೀನಿ ಅಂದ್ರೆ ಅವರು ಹೇಳ್ತಾ ಇದ್ದಾರೆ ಕಾಯಿನ್ಸ್ ನಮಗೆ ಪಾಯಿಂಟ್ಸ್ ಬಾರ್ ನಂತರನೇ ಬಿಡ್ತೀನಿ. ಪಾಯಿಂಟ್ ನಂತರನೇ ಬಿಡ್ತೀನಿ. ಕೇಳಿಸ್ಕೊ. 4-5 ಸತಿ ನನಗೆ ಹೇಳಿದ್ದಾರೆ ನನಗೆ ಪಾಯಿಂಟ್ಸ್
ಅಲ್ಲ. ನಾ ಜಗಳ ಮಾಡಕ್ ಬಂದ ಮಾತಾಡ್ತಾನೆ ಇಲ್ಲ ಸರ್. ನಿಂತ್ಕೊಂತೀವಿ. ಆಮೇಲೆ ಅವ್ರು ಯಾರು ಅಂತ ನಿಂತ್ಕೊಂತೀವಿ. ಅದೇನ್ ಗೊತ್ತಾ, ಈಗ ಸೋತಾಗ ಅವ್ರಿಗೆ ಏನೇನೋ ನಮ್ಮ ಮೇಲೆ ಹೇರ್ಬೇಕು ಅಂತಿರುತ್ತೆ, ಅದಕ್ಕೆ ನಾವು ಅವಕಾಶ ಮಾಡ್ಕೊಡೋದು ಬೇಡ. ನಾನು ಓಪನ್ ಹೇಳ್ತೀನಿ, ನಮ್ಮ ಟೀಮಲ್ಲಿರೋ ಹೆಂಗಸರು ಒಬ್ರು ಸರಿ ಇಲ್ಲ, ಎಲ್ಲ ಕಿತಾಪತಿ ಹೆಂಗಸ್ರೆ. ಇಷ್ಟಿನ ಇಬ್ರು ಕಿತಾಪತಿ ಹೆಂಗಸರಿದ್ರು, ನನಗೆ ಆ ಟೈಟಲ್ ಇಲ್ವಾ? ನಿನಗಿಲ್ಲ. ಈ 4 ಜನ ಕಿತಾಪತಿ ಹೆಂಗಸರಾದ್ರು ಈಗ. ಇದು ನನ್ನ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ಗೆ ನನಗೆ ಒಂಥರ ಏನು ಹಿಂಗೆ ಮಾತಾಡ್ತಾ ಇದ್ದಾರೆ, ನಾನೆಲ್ಲೂ ನೋಡಿಲ್ಲಪ್ಪ ಈ ಥರ. ನಿಮ್ಮ ಮೇಲೆ ರೆಸ್ಪೆಕ್ಟ್ ಜಾಸ್ತಿ ಆಯ್ತು ಇವತ್ತು. ಇಲ್ಲ, ಅವರು ತುಂಬಾ ಸೆನ್ಸಿಬಲ್ ಆಗಿದ್ದಾರೆ, ಬಂದಾಗಿಂದ ತುಂಬಾ ಸೆನ್ಸಿಬಲ್ ಆಗಿದ್ದಾರೆ. ರಾತ್ರಿ 8:15. ಅಡಿಗೆ ಡಿಬಾರ್ ಆದವ್ರಿಗೆ ಸ್ಪೋರ್ಟ್ಸ್ ಇರಲ್ಲ ಅಂತ ಪಕ್ಕ ಗೊತ್ತಿತ್ತು. ಅದನ್ನ ಬಿಗ್ ಬಾಸ್ ಹೇಳಿಲ್ಲ, ಯಾಕಂದ್ರೆ ನೀವು ಬೇಕಂದ್ರೆ ವೀಕ್ ಕಂಟೆಂಟ್ ಡಿಬಾರ್ ಮಾಡ್ಬಿಟ್ಟು. ಅದಾದ್ಮೇಲೆ ನಾನು ಅಡಿಗೆ ಹೇಳಿದ್ನಲ್ಲ, ಬಟ್ ಅವ್ರು 4 ಜನ ಮಾಡ್ತಿದ್ರು ಆಲ್ರೆಡಿ. ಅಶ್ವಿನಿ ಅವ್ರಿಗೆ ನಾವು ಹೇಳಿಲ್ಲ ಮಾಡೋದಕ್ಕೆ. ಅವ್ರು ಹೆಲ್ಪ್ ಮಾಡ್ತಾರೆ, ಬಟ್ ಎರಡೂ ಮಾಡ್ತಾರಂತೆ. ಅವ್ರು ಎರಡೂ ಮಾಡ್ತಾರಂತೆ, ಕ್ಯಾಪ್ಟನ್ಗೆ ಹೇಳಿದಾರೆ ಅವರು. ಅಲ್ಲ, ಅವ್ರಿಗೆ ನನಗೆ ಗೊತ್ತಿಲ್ಲ, ನಾನು 4 ಜನ ಹಾಕಿದ್ದೀನಿ. ಅಡಿಗೆ ಆಗ್ಬೇಕಲ್ವಾ? ಆಗುತ್ತೆ. ಇಲ್ಲ, ನಂಗೆ ನೀನ್ ಮಾಡ್ಬೇಕು. ಇವಾಗ ಏನ್ ನಿಮ್ಗೆ ನನ್ನ ಜೊತೆ ಜಗಳ ಮಾಡ್ಬೇಕಾ? ಜಗಳ ಅಲ್ಲ, ಜಗಳ ಅಲ್ಲಿ ಅಡಿಗೆ ಮಾಡ್ಬೇಕಂತ ನಾನು ಅಡಿಗೆ ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ, ಆಲ್ರೆಡಿ ಮಾಡ್ತಿದಾರೆ. ಏನಕ್ಕೆ ಮಾಡಲ್ಲ? ಅಲ್ಲ, ಅವ್ರು ನಾವ್ ಹೇಳಿಲ್ಲ, ಅಶ್ವಿನಿ ಅವ್ರಿಗೆ ನಾವು ಹೇಳಿಲ್ಲ. ಕಳಿಸ್ಬೇಕಾ ಹೊರಗಡೆಗೆ? ಅಲ್ಲ, ಅವ್ರನ್ನೆಲ್ಲ ನೀನ್ ಹೋಗಿ ಮಾಡೋರು, ಕಳಿಸೋದು ಬಿಡೋದು ನಂಗೆ ಗೊತ್ತಿಲ್ಲ. ಅವ್ರು ಬಂದು ಹೆಲ್ಪ್ ಮಾಡೋದು ಯಾರು ಬೇಕಾದ್ರೂ ಮಾಡ್ಬೋದು. ಇವ್ರು ಹೋಗಿ ಮಾಡಿ ಅಡಿಗೆ ಯಾಕೆ? ಏನು ಕೆಲಸ ಇಲ್ಲ ಅಶ್ವಿನಿ, ಬೇರೆ ಇರುತ್ತೆ, ಬೇರೆ ಕೇಳ್ಕೊಂಡೇ ಬಂದಿದ್ದೀನಿ. ರಾತ್ರಿ 9:30. ನಾ ಬೈದ ಬೇಗಳ ನಿನಗ ನೋವಾತ, ಬ್ಯಾಡಂದ್ರು ಬಿಟ್ವಾದಿ ಕೇಳಲಿಲ್ಲ ಮಾತ. ನನ್ನ ಮ್ಯಾಲಿಂದ ಯಾಕ ಪ್ರೀತಿ ನಿಂದ ಕಡಿಮೆ ಆತ, ನೀ ಬೇಕಂತ ನಾ ಬಯಸಿದ್ದೇನ ತಪ್ಪಾತ. ನಾ ಕುಡಿಯಾತೀನಿ, ಬಾಳ ಮರಗಾತೀನಿ, ನೀ ಕೈ ಬಿಟ್ಟರ ನಾ ಸಾಯ್ತೀನಿ. ನನ್ನ ಮುದ್ದಿನ ಗೀನಿ ಬಿಟ್ಟೋಗ ಬ್ಯಾಡನಿ, ನಿನ್ನ ಮ್ಯಾಲ ಜೀವ ನಾ ಇಟ್ಟಿನಿ. ಜೀವ ಬ್ಯಾಡ ಆಗೈತಿ, ಜೀವ ಹೋಗೈತಿ. ಅಳತಿ ಯಾಕ ಗೆಳತಿ, ಅಳತಿ ಯಾಕ, ಪ್ರೀತಿ ಮಾಡಿ ಮೋಸ ಮಾಡಿದ್ಯಾಕ. ರಾತ್ರಿ 9:40. ಮೋಸ್ಟ್ಲಿ ಅಣ್ಣ, ಇಲ್ಲಿ ನಿಮ್ಮ ಒಂದು ಗೆಲುವಾದಂಥ ಬ್ಲೂ ಟೀಮಲ್ಲಿ ಯಾರು ಚೆನ್ನಾಗಿ ಆಡಿದ್ರು ಅಂತ ಏನೋ ಆ ಥರ ಸಮಥಿಂಗ್ ಇರ್ತದೆ. ಅಲರ್ಟ್ ಆಗಿರಿ ಅಲ್ಲ, ಯಾರು ಹೇಳಬೇಕು ಅಂತ. ನಾವು ಸೋತಿದ್ರೆ ನೀನು ಡಿಬಾರ್ ಮಾಡ್ತಾ ಇದ್ದೋ. ಯಾಕೆ? ಹೌದಾ? ಸರಿ, ಆಯಿತು. ಡಿಬಾರ್ ಆಗಿರೋ ನನಗೆ ಏನು ವಾದ ಮಾಡಬೇಕಂತ ಗೊತ್ತು ನನಗೆ. ಕಬಡ್ಡಿ ಸ್ಪರ್ಧೆಯಲ್ಲಿ ಗೆದ್ದಿರುವ ಬ್ಲೂ ಹೌಸ್ ತಂಡಕ್ಕೆ ಅಭಿನಂದನೆಗಳು. ಈಗ ಬ್ಲೂ ಹೌಸ್ ತಂಡದಿಂದ ಒಬ್ಬರನ್ನು ಸ್ಟೂಡೆಂಟ್ ಆಫ್ ದಿ ವೀಕ್ ಅಭ್ಯರ್ಥಿಯಾಗಿ ತಂಡದವರು ಪರಸ್ಪರ ಚರ್ಚಿಸಿ ಸೂಕ್ತ ಕಾರಣಗಳೊಂದಿಗೆ ಘೋಷಿಸಬೇಕು. ರಾತ್ರಿ 9:50. ನನ್ನ ಆಯ್ಕೆ ರಾಶಿ. ನನ್ನ ಆಯ್ಕೆ ನಾನೇ. ಯಾಕಂದ್ರೆ ನಿನ್ನೆ ನಿನ್ನ ಆಯ್ಕೆ? ನನ್ನ ಆಯ್ಕೆನೂ ನಾನೇ. ನನ್ನ ಆಯ್ಕೆನೂ ನಾನೇ. ಓಕೆ, ಸೊ ನೀವು ರಾಶಿ, ತನು ರಾಶಿ, ಸ್ಪಂದನ ನಾನೇ, ನೀವು. ಓಕೆ, ಇವೊಂದು ನಾನು ಆಡಿದ್ರು ಐ ಫೆಲ್ಟ್ ನಿನ್ನೆ ರಾಶಿ ಧನು ಅಂತ ಬಂದಾಗ ಧನು ಕೊಟ್ವಿ, ಇವತ್ತು ರಾಶಿ ಕೊಟ್ಟರೆ ವ್ಯಾಲಿಡ್ ಅನಿಸುತ್ತೆ. ಓಕೆ, ನೀವು ಮಾಡು. ನಿಮ್ಗೆ ಯಾರು ಅನಿಸುತ್ತೆ ಇವತ್ತು ಆಡಿದ್ದು? ರಾಶಿ. ನನ್ನ ಓಟು ರಾಶಿ. ಸೊ 5 ಜನ ರಾಶಿ. ಮೆಜಾರಿಟಿ ಮೆಜಾರಿಟಿ ಅಲ್ಲ, ಒಬ್ರು ಎಲ್ಲರೂ ಒಪ್ಕೋಬೇಕು. ನಾನು ಯಾಕೆ ನಾನು ಅಂತ
ಗೊತ್ತಾ? ಯಾಕಂದರೆ ನಾನು ಟಾಸ್ಕ್ ಮುಂಚೆ ಆಡಿರಲಿಲ್ಲ. ಆದರೆ ನನಗನ್ಸುತ್ತೆ ಮನೇಲಿ ಎಲ್ಲಿ ನಾನು ಎಲ್ಲ ಕಡೆನೂ ಮಾತಾಡಿದ್ದೀನಿ, ನನ್ನ ಪರ್ಸ್ನಾಲಿಟಿ ಏನು ಅಂತ. ಆಮೇಲೆ ಲೀಡರ್ಶಿಪ್ ಆಗೋಕ್ಕೆ ಅಥವಾ ಕ್ಯಾಪ್ಟನ್ ಆಗೋಕ್ಕೆ ನನಗೂ ಒಂದು ಆಪರ್ಚುನಿಟಿ ಬೇಕು. ಯಾಕಂದರೆ ನಾವು ಜಂಟಿಯಾಗಿರುವಾಗಲಾಗಲಿ ಇದಾಗಲಿ ಆಪರ್ಚುನಿಟಿ ನನಗೆಲ್ಲೂ ಸಿಕ್ಕಿಲ್ಲ. ಕರೆಕ್ಟ್. ಟಾಸ್ಕ್ ಅಫ್ಕೋರ್ಸ್ ಇಲ್ಲ ಅಂತ ಹೇಳ್ತಿಲ್ಲ ನಾನು, ಬಟ್ ಮನೆಯಲ್ಲಿ ಇರೋದನ್ನು ಕನ್ಸಿಡರ್ ಮಾಡಿ ಆ್ಯಸ್ ಅ ಪರ್ಸನ್ ಲೀಡ್ ಮಾಡೋಕ್ಕೆ ಐ ಆಮ್ ಕೇಪಬಲ್. ಅದು ನನ್ನ ಡೇ ಒನ್ನಿಂದನೂ ಐ ವಾಸ್ ನಾಟ್ ಸ್ಟಕ್. ಎವ್ರಿ ಡೇ ಐ ಇಂಪ್ರೂವ್ ಮೈ ಸೆಲ್ಫ್ ಇಲ್ಲಿ ತನಕ ಬಂದಿರೋದಕ್ಕೆ. ಆ್ಯಂಡ್ ಫೈನಲಿಸ್ಟ್ ಅಂತ ಬಂದಾಗಲೂ ಅಷ್ಟೇ ನನ್ನ ಎಫರ್ಟ್ಸ್ ಎಲ್ಲ ಹಾಕಿ ನಾನು ಫೈನಲಿಸ್ಟ್ ಆಗಿದ್ದೀನಿ. ನನಗೆಲ್ಲಿ ತಪ್ಪು ಅನಿಸುತ್ತೆ ನಾನು ಅಲ್ಲಿ ಮಾತಾಡಿದ್ದೀನಿ, ಎಲ್ಲಿ ತಪ್ಪಿಲ್ಲ ಅಲ್ಲೂ ನಾನು ಮಾತಾಡಿದ್ದೀನಿ. ಆ್ಯಂಡ್ ಟಾಸ್ಕ್ ಅಂತಲೂ ಬಂದಾಗಲೂ ಟಾಸ್ಕಲ್ಲೂ ಎಲ್ಲ ಸಲಿನೂ ನಾನು ಐ ಹ್ಯಾವ್ ಪ್ರೂವ್ಡ್ ಮೈ ಸೆಲ್ಫ್. ನಾನು ಅಷ್ಟೇ ಡೇ ಬೈ ಡೇ ಫಸ್ಟಿಂದನೂ ಇಂಪ್ರೂವ್ ಮಾಡ್ಕೊತಿದ್ದೀನಿ. ಅದನ್ನೆಲ್ಲ ಬಿಟ್ಟು ನೆನ್ನೆ ಇವತ್ತು ಅಂತ ತಗೊಂಡ್ರೆ ನೆನ್ನೆನೂ ನಾನು ಗೇಮ್ ಮಾಡಿದ್ದೀನಿ, ಇವತ್ತೂ ಗೇಮ್ ಮಾಡಿದ್ದೀನಿ. ಹಂಗಾಗಿ ನನಗೂ ಆಸೆ ಇರ್ತದೆ ನಾನು ಕ್ಯಾಪ್ಟನ್ಸಿ ಅಟ್ಲೀಸ್ಟ್ ಫೈನಲಿಸ್ಟ್ ಆಗಬೇಕು. ಹೇಳಿ ತಪ್ಪು ಅಂತ. ಅದೇ ನನಗೂ ಆಸೆ ಬಂದಾಗ ನೆನ್ನೆ ನಾನು 100% ಕೊಟ್ಟು ನಾನು ಗೇಮ್ ಆಡಿದ್ದೀನಿ. ಬಟ್ ನನಗೆ ಒಂದು ಚಾನ್ಸ್ ಸಿಗಬೇಕಿತ್ತು. ನಾವೆಲ್ಲರೂ ಒಂದು ಪಾಯಿಂಟ್ ಟಾರ್ಗೆಟ್ ಮಾಡಿದ್ವಿ ಅಂತ ನಾನು ಸುಮ್ಮನೆ ಅದೇ. ಬಟ್ ನೆನ್ನೆ ನಾನು ಇರಲಿಲ್ಲ ಅಂದಿದ್ರೆ ನನ್ನ ಹೆಸರು ನಾನು ತಗೋತಿದ್ದೆ. ಆ್ಯಂಡ್ ಇವತ್ತು ಬಂದಾಗಲೂ ನಾನು ಎಷ್ಟು ಆಡಬೇಕು ನಾನು ಅಷ್ಟು ಆಡಿದ್ದೀನಿ. ಯು ವೆರಿ ಸ್ಮೂತ್. ನಾವು ಅವತ್ತಿಂದ ನೋಡಿದಾಗ ಇದು ನಿನ್ಗೆ ಆಗತ್ತಾ ಅಂತ ಒಂದಿತ್ತು. ಬಟ್ ಅಫ್ಕೋರ್ಸ್ ಯು ಪ್ರೂವ್ಡ್ ಇದು ಆಗತ್ತೆ ಅಂತ ಪ್ರೂವ್ಡ್ ಇಟ್. ಸೊ ಎಲ್ಲೋ ಅಕೌಂಟ್ ಓಪನ್ ಆಗಿದೆ ಇವತ್ತು. ದಟ್ ಸ್ಪಂದನ ಈ ಥರದಲ್ಲೂ ಆಟ ಆಡ್ಬೋದು ಅಂತ. ಡೆಫಿನೆಟ್ಲಿ ಅಫ್ಕೋರ್ಸ್ ಚೆನ್ನಾಗೇ ಮಾಡಿದ್ದೀರಾ. ಆ್ಯಂಡ್ ರಾಶಿ ಅಂತ ಯಾಕೆ ಹೇಳಿದೆ ಅಂತಂದರೆ ಬಿಕಾಸ್ ಬ್ಯಾಕ್ ಟು ಬ್ಯಾಕ್ ನೆನ್ನೆನೂ ನಾನು ನೋಡಿದಾಗ ಅಫ್ಕೋರ್ಸ್ ಚೆನ್ನಾಗಿ ಆಡಿದ್ರು. ಈ ಹಿಂದೆನೂ ಎಲ್ಲ ನೋಡ್ಕೊಂಡು ಬಂದಿದ್ದೀವಿ. ಶಿ ವಾಸ್ ಗುಡ್. ಒಂದು ಪಾಯಿಂಟಲ್ಲಿ ಮೇ ಬಿ ಅವ್ರಿಗೆ ಕೊಡ್ಬೋದು ಒಂದು ಅವಕಾಶ ಅಂತ ಅಷ್ಟೇ. ಸೊ ಎವ್ರಿಬಡಿ ಇಸ್ ಡನ್ ದೇರ್ ಬೆಸ್ಟ್. ಸೊ ನಿಮ್ಮ ಅಭಿಪ್ರಾಯಗಳು ನೀವು ಹೇಳಿ. ರಘು ಅವರೇ ಕ್ಯಾಪ್ಟನ್ ಅಂತ ಬಂದಾಗ ಅವ್ರ ಕೈಯಲ್ಲಿ ಇಡೀ ಮನೆ ನಾಮಿನೇಷನ್ಸ್ ಇತ್ತು. ಅಂದರೆ ಆ ಸ್ಥಾನಕ್ಕೆ ಅಷ್ಟು ಇದಿದೆ. ಸೊ ಅದಕ್ಕೆ ಎಲ್ಲೋ ಐ ಕ್ಯಾನ್ ಮೇಕ್ ಜಸ್ಟಿಸ್ ಅನ್ನೋದು ನನ್ನ ಇದು. ಓಕೆ. ಮತ್ತೆಂತ ಗೊತ್ತುಂಟ, ಗೇಮ್ ಬೇಸಿಸಲ್ಲಿ ಅವರಿಗೆ ಹಾಕ್ತಾರೆ, ರಾಶಿಕ್ ಅವರಿಗೆ ಹಾಕ್ತಾರೆ. ಬಿಕಾಸ್ ಅವರ ಎಫರ್ಟ್ಸ್ ಇತ್ತಲ್ವಾ ಗೇಮ್ಸಲ್ಲಿ ಕಂಪೇರ್ಡ್ ಟು. ಅದೇ ಹೇಳ್ತಿರೋದು, ಇಫ್ ಶೀ ಟೇಕ್ಸ್ ಇಟ್ ಓಕೆ ಡಿಸರ್ವಿಂಗ್ ಅಂತ. ಒಂದು ಚೂರು ನೋಡಬೇಕು ಅಂತಂದ್ರೆ ನನಗನ್ಸಿದ್ದು ರಾಶಿ ಹೋದ್ರೆ ಬೆಟ್ರು ಅಂತ ನನಗನ್ಸಿದ್ದು. ಫುಲ್ ಯೋಚನೆ ಮಾಡಿ ನಾನು ಹಿಂಗಿದ್ದೀನಿ ಹಿಂದೆ ಟ್ಯಾಪ್ ಮಾಡಿದೆ. ಅವ್ನು ಫುಲ್ ಯೋಚನೆ ಮಾಡಿ ಲೈನ್ ಹತ್ರ ನಿಮ್ಮನ್ನು ಕರ್ಕೊಂಡ್ ಬರ್ತಾ ಇದ್ದಾನೆ. ನೀವು ಆರಾಮಾಗಿ ಬರ್ತಾ ಇದ್ದೀರ ಲೈನ್ ಹತ್ರ. ಈಗ ನಾಳೆ ನಾಳಿದ್ದೆಲ್ಲ ಗೇಮ್ ಐತೆ ಅಂತಾರೆ, ಅದನ್ನ ಬಿಟ್ಬಿಡಿ. ನಾಳೆ ಗೆಲ್ತೀವೋ ಸೋಲ್ತೀವೋ ಅದೇ ಇವ್ರು ಹೇಳಿದ್ರಲ್ಲ, ನಾಳೆ ನಾವು ಗೆಲ್ತೀವೋ ಸೋಲ್ತೀವೋ ಗೊತ್ತಿಲ್ಲ. ಈಗ ನಾವು ಆಡಿದ್ವಿ, ಆಮೇಲೆ ನಾಳೆ ನಮ್ಗೆ ಗೇಮ್ ಸಿಗುತ್ತೆ ಇಲ್ವೋ ಅಂತಾನು ಗೊತ್ತಿಲ್ಲ. ಯಾಕಂದ್ರೆ ಸರಿನಾ ಅದಕ್ಕೆ ನಾನೇ ಎಕ್ಸಾಂಪಲ್ ಇದ್ದೀನಿ ಅಲ್ವಾ? ಅದಕ್ಕೋಸ್ಕರ ಅದಕ್ಕೆ ಅದ್ರ ಬಗ್ಗೆ ನಾನು ನಿಂತಿದ್ದೀನಿ. ನಾನು ನಮಗೂ ಆಸೆ ಇರ್ತದಲ್ವಾ, ನಾನೇ ಹೋಗ್ಬೇಕು. ನಾನು ಅದೇ ಹೇಳ್ತೀನಿ ಅಷ್ಟೇ. ಇದು ನಾನು ಹೇಳೋದು ಏನು ಗೊತ್ತಾ? ಓಕೆ ಮಾ, ನಿನ್ನ ಡಿಸಿಷನ್ ಬಿಡು. ಈಗ ನಾಳೆ ನಾನು ಫೈಟ್ ಇಲ್ಲ ರಾಶಿ, ನಾಳೆ ನಾವು ಫೈಟ್ ಮಾಡ್ಬೋದು. ನಾಳೆ ನಾನು ಅಂತ ಹೇಳ್ಬೋದು. ನಾಳೆ ನಾವೆಲ್ಲ ಇರ್ತೀವಿ. ಇವಾಗ ನಾನು ಇಲ್ಲ, ನಾನು ಇವ್ರಿಗೆ ಕೊಡೋಣ, ನನಗೆ ಇವ್ರಿಗೆ ಬೇಕು ಅಂತ ಕೂತ್ಕೊಂಡ್ರೆ ಅಲ್ಲ ಅದನ್ನೇ ಹೇಳ್ತೀನಿ. ಅಷ್ಟೇ ಅಲ್ಲ, ಏನು ಮಾಡೋಕ್ಕಾಗಲ್ಲ. ನಮಗೆ ನಾವು ಸ್ಟ್ಯಾಂಡ್ ತಗೊಳ್ಬೇಕು. ಬಟ್ ಕನ್ಸಿಡರಿಂಗ್ ಎವ್ರಿಥಿಂಗ್ ಅಷ್ಟೊಂದು ಸೆಲ್ಫಿಶ್ ಆಗಿ ನಾವು ಥಿಂಕ್ ಮಾಡೋದು ಇಟ್ ವಿಲ್ ಬಿ ರಾಂಗ್. ಹೌದು, ಆಪರ್ಚುನಿಟಿ ನಾವೇ ಹೋಗ್ಬಿಟ್ಟಿದ್ರು, ನಾವು ಅವಳಿಗೆ ಚಾನ್ಸ್ ಕೊಡೋಣ ಅಂತ ತಾನೇ ಕೊಟ್ಟಿದ್ದು. ಅದನ್ನು ಕನ್ಸಿಡರ್ ಮಾಡಬೇಕು ಅವಳು. ರಾತ್ರಿ 10:05. ಈಗ 5 ಓಟ್ ಅಲ್ಲೋಗವಲ್ವಾ? ಅದೇ 5 ಓಟ್ ನೀವು ಚೇಂಜ್ ಮಾಡ್ಕೊಂಡ್ರೆ ನನಗೆ ಚೇಂಜ್ ಮಾಡ್ಬಿಡ್ತೀರಾ? ಯಾರಿಗೆ? ನೀವು ನನಗೆ ಅದೇ 5 ಓಟ್ನ ಅದೇ 5 ಮೆಜಾರಿಟಿ ಯಾವ ಮಾನದಂಡದ ಮೇಲೆ ನಾವು ನಿಮಗೆ ಚೇಂಜ್ ಮಾಡ್ಲಿ? ಯಾವ ಮಾನದಂಡದ ಚೇಂಜ್ ಮಾಡ್ಲಿ? ನೆನ್ನೆ ನೀನೇನಾದ್ರೂ ಆ ಕಡೆ ಕೇಳ್ದ ಆಟ ಆಡಿದ್ದ? ಅವ್ರು ಆಟ ಆಡಿದ್ದಾರೆ. ನಾನು ನಿಜವಾಗ್ಲೂ ನನಗ ಚಾನ್ಸ್ ಸಿಕ್ಕಿರ್ ನಾನು ಆಡ್ತಿದ್ದೆ. ಇವತ್ತು ನೀನ್ ಏನ್ ಆಟ ಆಡ್ದೆ? ಏನ್ ಆಟ ಆಡಿದ್ನಲ್ಲ ನಂದೇನೆ. 3 ಜನಕ್ಕೆ ನಾವು ಕಂಪೇರ್ ಮಾಡಿ ನನಗೇನಾರ ಹಂಗೇನಾರ ಇದ್ದಿದ್ರೆ ಹಂಗೇನಾರು ನಾನು ಆಟನೇ ಆಡಬಾರ್ದು. ಇರು ಹಂಗಾರೆ 3 ಜನ ಆಗಿದ್ರೆ ನಿನ್ ಪ್ರಕಾರ ರಾಶಿ ಸ್ಪಂದನಾಗಿಂತ ನೀನ್ ಬೆಸ್ಟ್ ಆಗಿ ಪರ್ಫಾರ್ಮ್ ಮಾಡ್ದೆ. ಹಂಗಾರೆ ನಿಮ್ ಈಗ ನೀವೇನಂದ್ರಿ 3 ಜನ ಈಕ್ವಲ್ ಆಗಿ ಮಾಡಿದೀರಾ ಅಂದ್ರೆ ತಾನೇ ಈಗ ಎಕ್ಸ್ಚೇಂಜ್ ಮಾಡ್ತಾ ಇದ್ದೀರಾ? ನಿನ್ನ ಕೇಳ್ತಾ ಇದೀನಿ ನಾನು, ನಂದು ಹೇಳ್ತಿಲ್ಲ, ನಿಂದು ಕೇಳ್ತಾ ಇದೀನಿ ನಾನು. ಅದೇ 3 ಜನ ಈಗಲೇ ಇಷ್ಟು ಸಿಂಪಲ್ ಆಗಿ ಎಷ್ಟು ಚೆನ್ನಾಗಿ ಮಾತಾಡಿದ್ರೆ ಯಾವಾಗಲೇ. ರಾಶಿ ಆಗಿರ್ಬೋದು, ಸ್ಪಂದನ ಆಗಿರ್ಬೋದು, ಗಿಲ್ಲಿ ಆಗಿರ್ಬೋದು, ತುಂಬಾ ಚೆನ್ನಾಗಿದ್ದಾರೆ, ಎಲ್ಲ ಈಕ್ವಲ್ ಇದ್ದಾರೆ ಅಂದ್ರೆ ಮತ್ತೆ ಅವ್ರಿಗಿಂತ ಬೆಸ್ಟ್ ಆಗಿದ್ದಾರೆ. ಆದ್ರೆ ಅವ್ರು ನೆನ್ನೆನೂ ಚೆನ್ನಾಗಿ ಆಟ ಆಡಿ ಇವತ್ತು 2 ಸಲ ಹೋಗಿ ಅಕಾಡೆ ಕೇಳಿದ್ರು. ಚೆನ್ನಾಗಿ ಆಟ ಆಡಿದ್ದೀನಿ, ಇವತ್ತು ಆಟ ಆಡಿದ್ದೀನಿ. ನಾನು ಕೊಟ್ಟ ಟಾಸ್ಕ್ ನಾನು ಚೆನ್ನಾಗಿ ಆಟ ಆಡಿದ್ದೀನಿ. ಮೇ ಬಿ ಎಲ್ಲರೂ ರಾಶಿಕ ಹೆಸರು ತಗೊಳ್ಳಿದ್ದಾರೆ ಅನಿಸುತ್ತೆ. ಸೊ ಗಿಲಿ ಮೇ ಬಿ ಇಲ್ಲ ಹಾಗೆ ಹೇಳಿದ್ದಾರೆ ಅನ್ಸುತ್ತೆ. ನಾವೇನ್ ರಾಶಿನ್ ಗೆಲ್ಸಕ್ ಬಂದಿಲ್ಲ, ಇಲ್ಲ ನಿನ್ನ ಗೆಲ್ಸಕ್ ಬಂದಿಲ್ಲ, ಸ್ಪಂದನನ್ ಗೆಲ್ಸಕ್ ಬಂದಿಲ್ಲ, ಇಲ್ಲ ಧನುನ್ ಗೆಲ್ಸಕ್ ಬಂದಿಲ್ಲ. ಎಲ್ಲರೂ ಅವ್ರವ್ರ ಆಟ ಆಡಕ್ಕೆ ಗೊತ್ತೈತೆ ಎಲ್ರಿಗೂ. ಮತ್ತೆ ನಾವು ಟೀಮ್ ಅಂತ ಆಟ ಆಡಬಾರ್ದಿತ್ತು.
ಸರ್ ನಾನು ಟೀಮಲ್ಲಿ ಆಟ ಆಡಲ್ಲ ಸರ್, ನಾನು ಸಿಂಗಲ್ ಸೋಲ್ಜರು, ನಾನು ಒಬ್ಬನಿಗೆ ಒಂದು ತಂಡ ಮಾಡಿ ಅಂತ ನೀನು ಹೇಳ್ಬೇಕಿತ್ತು. ಅಶ್ವಿನಿ ಮ್ಯಾಮ್ ಡಿಬೇಟ್ ಮಾಡ್ತಾ ಇದ್ದಾರೆ. ಪ್ರಾಬ್ಲಮ್ ಆಗಿರೋದು ನಾನು, ಬಿಕಾಸ್ ನನ್ನ ಜಾಗದಲ್ಲಿ ಬೇರೆ ಯಾರೇ ಹಿಂಗಿಲ್ಲ. ಸ್ಪಂದು ಇಲ್ವಾ? ಆಯ್ತು ಬಿಡು, ಆಯ್ತು. ಸ್ಪಂದು ಅಲ್ಲ, ಯಾರಾದ್ರೂ ನನ್ನ ಸ್ಟ್ಯಾಂಡೇ ತಗೋದು. ಈಗ ನಮ್ಮ ನಿರ್ಧಾರ ನನಗೆ ಅವ್ರವರೇ ಇವ್ರವರೇ ಇಲ್ಲ, ನನ್ನ ಸ್ಟ್ಯಾಂಡ್ ನಾನು ತಗೊಂಡಿದ್ದೀನಿ ಅಷ್ಟೇ. ಎಲ್ಲೆಲ್ಲೋ ಹೋಗೋದು ಬೇಡ, ಟಾಪಿಕ್ ಇಲ್ಲಿ ಎಲ್ಲೆಲ್ಲೋ ಹೋಗೋದು ಬೇಡ. ಒಂದ್ ನಿಮಿಷ ಪ್ಲೀಸ್. ಇಫ್ ಇಟ್ ಈಸ್ ಓನ್ಲಿ ಅಬೌಟ್ ಟಾಸ್ಕ್, ಎಸ್ ರಾಶಿ ಗೇವ್ ಹರ್ ಬೆಸ್ಟ್. ಗಿಲ್ಲಿಯ ನೋಡ ಏನ್ ಗೊತ್ತಾ, ನಾನು ಹೇಳೋದನ್ನ ಅರ್ಥ ಮಾಡ್ಕ. ಈ ಎಲ್ರು ಇದ್ ಮಾಡಿ ಒಪ್ಕೊಂಡು ಇದ್ ಮಾಡ್ಬೇಕು ಅಂತ ಹೇಳಿರೋದು. ಹೇಳ್ಸ್ಕೊ, ನಾವು 6 ಜನ ವೋಟ್ ಚೇಂಜ್ ಮಾಡೋದ್ ಬೆಟ್ರೆ ನೀನ್ ಒಬ್ಬನ ವೋಟ್ ಚೇಂಜ್ ಮಾಡ್ಬೇಡ. ಅಲ್ಲ, ನಾನು ನಿನಗೆ ವೋಟ್ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ, ನಾನು ಹೇಳ್ತಾ ಇರೋದು ನಿನಗ್ ನಾವು ಎಲ್ಲರೂ ವೋಟ್ ಮಾಡಬಾರ್ದು ಅಂತ ಹೇಳ್ತಾ ಇರೋದು. ಮೆಜಾರಿಟಿ ಬಂದಾಗ ಆಯ್ತು, ಡಿಸಿಷನ್ ಹೇಳ್ಬೇಕು. ಬನ್ನಿ. ರಾತ್ರಿ 10:15. ನಮ್ಮ ಟೀಮಿಂದ 6 ಜನ ರಾಶಿಕಾಗೆ ವೋಟ್ ಹಾಕಿದ್ದೀವಿ. ಐ ಮೀನ್ ಅವರು ಸ್ಟೂಡೆಂಟ್ ಆಫ್ ದ ವೀಕ್ಗೆ ಸ್ಪರ್ಧೆಯಾಗಲಿ ಅಂತ ನಾವು ವೋಟ್ ಹಾಕಿದ್ದೀವಿ. ಸ್ಪಂದನ ಮತ್ತು ಗಿಲ್ಲಿ ಅವರು ಅವ್ರವ್ರ ವೋಟ್ ಅವ್ರವ್ರಿಗೆ ಹಾಕ್ಕೊಂಡಿದ್ದಾರೆ. ಸೊ ಮೆಜಾರಿಟಿ ವಿನ್ಸ್ ಅಂತ ಅಂದರೆ ನಾವು ರಾಶಿಕಾ ಅವ್ರನ್ನ ತೊಗೊಳ್ತಾ ಇದ್ದೀವಿ. ಅವರು ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ, ತುಂಬ ಚೆನ್ನಾಗಿ ಎಲ್ಲ ಕಡೆ ಮಾತಾಡಿದ್ದಾರೆ, ಆಮೇಲೆ ಎಲ್ಲಿ ಸ್ಟ್ಯಾಂಡ್ ತೊಗೋಬೇಕು ಅಲ್ಲಿ ಸ್ಟ್ಯಾಂಡ್ ತೊಗೊಂಡಿದ್ದಾರೆ ಅಂತ ನನ್ನ ಒಪಿನಿಯನು. ಸೊ ರಾಶಿಕಾ ಅಂತ ಹೇಳಿ. ನೆನ್ನೆ ಮತ್ತು ಇವತ್ತು ನಾನು ಆ ಕಡೆ ಕೇಳಿದ್ದೀನಿ. ಫಸ್ಟ್ ಅದುವೇ ಫಸ್ಟ್ ರೌಂಡಲ್ಲಿ ಆ ಕಡೆ ಕೇಳಿದ್ದೀನಿ. ನೆನ್ನೆ ಫಸ್ಟ್ ರೌಂಡ್, ಇವತ್ತು ಫಸ್ಟ್ ರೌಂಡು. ಬೇಕೇ ಇರಲಿಲ್ಲ ನಮ್ಗೆ ನಿಜವಾಗ್ಲು. ಯಪ್ಪ ಸರ್ ನೋಡ್ರಿ, ಈಗಲೂ ಟೀಮ್ ಅಂತ ಕನ್ಸಿಡರ್ ಮಾಡ್ತಿಲ್ಲ, ಬೇಕೇ ಇರಲಿಲ್ಲ ಅಂತವ್ರೆ. ಇದು ಬಿಗ್ ಬಾಸ್. ವಿದ್ಯಾರ್ಥಿಗಳು ಪರಸ್ಪರ ಚರ್ಚಿಸಿ ಸೂಕ್ತ ಕಾರಣಗಳೊಂದಿಗೆ ಒಬ್ಬರನ್ನು ಸ್ಟೂಡೆಂಟ್ ಆಫ್ ದಿ ವೀಕ್ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಬೇಕು, ಘೋಷಿಸಬೇಕಿತ್ತು. ಬಿಗ್ ಬಾಸ್ ಕೇಳುತ್ತಿರುವುದು ಒಬ್ಬರ ಹೆಸರನ್ನು. ಆ ಒಬ್ಬರು ಯಾರು ಎಂದು ಈ ಕೂಡಲೇ ಸೂಕ್ತ ಕಾರಣಗಳೊಂದಿಗೆ ಘೋಷಿಸಿ. ರಾತ್ರಿ 10:25. ಅದನ್ನೇ ಹೇಳ್ತಿರೋದು, ನನಗೆ ಮಾಡಿ ಹಂಗಾರೆ ಎಲ್ಲರೂ ಸೇರ್ಕೊಂಡು. ನಾನು ಕೇಳ್ತಿರೋದು ಇಷ್ಟೇ, ಯಾರು ಓಟ್ನು ನನಗೆ ಚೇಂಜ್ ಮಾಡಿ. ಇಲ್ವಾ? ಗುಡಿ ಹಂಗಾರೆ ನಾಳೆ ನೀವು ನನಗೆ ಓಟ್ ಹಾಕ್ತೀರಿ, ಇಷ್ಟೆಲ್ಲ ಆದ್ಮೇಲೂ ನನಗೆ ಓಟ್ ಹಾಕ್ತೀರಾ, ನನ್ನೇ ಹೇಳ್ತೀರಾ ಅನ್ನೋ ನಂಬಿಕೆ ನನಗೂ ಇಲ್ಲ. ಅಲ್ಲ, ನಾನು ಹೇಳ್ತಿರೋದೇನು ಅಂದ್ರೆ ನೀನು ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದ್ರೆ ನಿಂಗೆ ಓಟ್ ಹಾಕ್ತೀನಿ. ಏನು ನೀವು ದುಶ್ಮನ ನಮಗೆ? ಅಣ್ಣ, ಈಗ ಇವತ್ತು ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡೋದು ನಿನ್ಗೆ ಅನಿಸ್ತಾ? ನೀನು ಹೇಳಿದೆ ಚೆನ್ನಾಗಿ ಮಾಡಿದೆ ಅಂತ, ಇವತ್ತು ಹಾಕ್ಬಿಡಿ, ಸಿಂಪಲ್. ಕಂಪೇರ್ ಮಾಡಿದಾಗ ಅವ್ರು ಚೆನ್ನಾಗಿ ಮಾಡಿದ್ದಾರೆ. ನಾನು ನನಗೆ ಚೆನ್ನಾಗಿ ಆಡಿದ್ದೀನಿ ಅಷ್ಟೇ. ನೀನು ಒಬ್ಬ ನೋಟ್ ನಿನಗೆ, ನನ್ನ ಒಬ್ಬ ನೋಟ್ ನನಗೆ. ಸರಿ, ಓಕೆ. ಟೀಮ್ ನಾವು ಡಿಸ್ಕಸ್ ಮಾಡೋಣ. ಈಗ ಧನು, ನೀವು ಲೀಡರ್ ಆಗಿರೋದ್ರಿಂದ ನಾವು ಮೆಜಾರಿಟಿ ಮೇಲೆ ಹೋಗೋಣ. ಯಾವ ಮಾನದಂಡದ ಮೇಲೆ? ಮೆಜಾರಿಟಿ ಮೇಲೆ ಹೇಳಿದ್ರು ಎಲ್ಲರೂ ಅದನ್ನೇ ಕೇಳ್ತಾ ಇದ್ದೀನಿ. ಬಿಗ್ ಬಾಸ್ ಟೀಮ್ ಅಂತ ಬಂದಾಗ ಮೆಜಾರಿಟಿ ಅಂತಾನೆ ನಾವು ಕನ್ಸಿಡರ್ ಮಾಡ್ಬೇಕು, ಯಾಕಂದ್ರೆ ಒಂದು ತಂಡ. ಆಯ್ತು, ನಾನು ನಿಮ್ಮ ಟೀಮೇ ತಾನೆ? ಹೌದು. ಮತ್ತೆ ನನ್ನ ಒಪಿನಿಯನ್ ಕನ್ಸಿಡರ್ ಮಾಡ್ತಿಲ್ಲ? ನಿನ್ನ ಒಪಿನಿಯನ್ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ, ಬಟ್ ಮೆಜಾರಿಟಿ ಕನ್ಸಿಡರ್ ಮಾಡ್ಬೇಕಲ್ಲ. ನಾನು ಕನ್ಸಿಡರ್ ಮಾಡಿ. ನಾನು ನಿಮ್ಮ ಟೀಮ್ ಹೇಳು. ನಿಂದು ಒಬ್ಬಂದೇ ಓಟು ನಾನು ಹಾಕೊಂಡಿದ್ದೀನಿ. ಯಾರು ಹಾಕೋಂತ ಗೊತ್ತಿದೆ, ನನಗೆ ನಾನು ಹಾಕೊಂಡಿದ್ದೀನಿ. ಕರೆಕ್ಟ್, ನೀನು ಒಬ್ಬ ಹಾಕೊಂಡಿದ್ದೆ. ಸೊ ಇಷ್ಟು ಜನ ಯಾರಿಗೆ ಓಟ್ ಹಾಕಿದ್ದಾರೆ ಹಾಗಾದ್ರೆ? ಇಷ್ಟು ಜನ ರಾಶಿಕಾ ಅವ್ರಿಗೆ ಹಾಕೋರೆ. ಹೌದು. ಸೊ ಯಾವ್ದು ಮೆಜಾರಿಟಿ ಬಂತು? ಅವ್ರದೇ ಬಂತು. ಮತ್ತೆ ಹಂಗನ್ಬಿಟ್ಟು ನನ್ನ ನೋಟ್ ನಾನು ಚೇಂಜ್ ಮಾಡಲ್ಲ. ಮೆಜಾರಿಟಿ ಅಂತ ತಗೊಳ್ಳುವಾಗ ಈಗಾಗಲೇ 2 ಬಾರಿ ತಂಡ ಸಹಮತದ ನಿರ್ಧಾರವನ್ನು ತಿಳಿಸಿ ಎಂದು ಬಿಗ್ ಬಾಸ್ ಆದೇಶಿಸಿ ಆಗಿತ್ತು. ಆದರೂ ಬ್ಲೂ ಹೌಸ್ ತಂಡ ಕಬಡ್ಡಿ ಸ್ಪರ್ಧೆಯಲ್ಲಿ ಗೆದ್ದಿದ್ದರೂ ತಮ್ಮ ತಂಡದಿಂದ ಪರಸ್ಪರ ಚರ್ಚಿಸಿ ಒಬ್ಬರನ್ನು ಸ್ಟೂಡೆಂಟ್ ಆಫ್ ದಿ ವೀಕ್ ಅಭ್ಯರ್ಥಿಯಾಗಿ ಘೋಷಿಸಲು ವಿಫಲರಾಗಿದೆ. ಹಾಗಾಗಿ ಈ ಅವಕಾಶವನ್ನು ಬಿಗ್ ಬಾಸ್ ಹಿಂಪಡೆಯುತ್ತಿದ್ದಾರೆ. ಶುಭವಾಗಲಿ. ರಕ್ಷಿತಾ, ನಾನು ಬಿಗ್ ಬಾಸ್ ಜೊತೆಗೆ ಮಾತಾಡ್ತೀನಿ. ನನ್ನ ಮತ್ತೆ ಬಿಗ್ ಬಾಸ್ ಮಧ್ಯದಲ್ಲಿ ಪ್ಲೀಸ್ ಬರಬೇಡಿ ಯಾರನ್ನೂ ಕೂಡ. ನನ್ನ ಮತ್ತೆ ಬಿಗ್ ಬಾಸ್ ಬಿಟ್ವೀನ್ ಅಲ್ಲಿ ಯಾರು ಬರಬಾರ್ದು. ರಾತ್ರಿ 10:35. ಇಟ್ಸ್ ಓಕೆ. ಇಲ್ಲ ನೀ ಮಾತಾಡಬೇಕು. ಬಾ, ನೀ ಮಾತಾಡಬೇಕು. ಮಾತಾಡ್ಲಿ ನಾನು. ಇಟ್ಸ್ ಓಕೆ, ನಂಗೆ ಗೊತ್ತಿದ್ದು ಅದು. ಮಾಡಿದಾಗ ಹಿಂಗ್ ಮಾಡೋದು ಸರಿ ಇಲ್ಲ. ಇಟ್ಸ್ ಓಕೆ ಬಿಡು. ಅಲ್ಲ, ನಿನ್ನ ಎಫರ್ಟ್ಸ್ ಎಷ್ಟಾಗಿದೆ ಅಂತ ನಿನಗೆ ಗೊತ್ತು ತಾನೆ, ನಾವೆಲ್ಲರೂ ನೋಡಿದೀವಿ. ಯಾ, ಇಟ್ಸ್ ಓಕೆ ಬಿಡು. ಇಲ್ಲ ಗುರು, ಸರಿ ಇಲ್ಲ ಗುರು ಅದು ಅವ್ನು ಮಾಡಿದ್ದು.